ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಃ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರಿಗೂ ನಮಸ್ಕರಿಸಿ, ಭಗವದ್ಗೀತೆಯಲ್ಲಿ ಈಶೋಪನಿಷತ್ತು ಎಂಬಂತಹ ವಿಷಯದ ಅಡಿಯಲ್ಲಿ ನಡೆಯುತ್ತಿರುವಂತಹ ಪ್ರವಚನದ 3ನೇ ದಿವಸದಲ್ಲಿ ನಾವೆಲ್ಲ ಈ ಪವಿತ್ರವಾದಂತಹ ರಾಜಾಂಗಣದಲ್ಲಿ ಸೇರಿದ್ದೇವೆ. ನಿನ್ನೆ ನಾವು ನೋಡಿದಂತೆ ಉಪನಿಷತ್ತು ಅದು ರಹಸ್ಯವಿದ್ಯೆ, ಪರಮಾತ್ಮನ ವಿಶೇಷವಾದಂತಹ ತತ್ವವನ್ನು ತಿಳಿಸಲಿಕ್ಕೆ ಅಂತ ಇರೋದು. ಪರಮಾತ್ಮನ ತತ್ವವನ್ನು ನಾವು ತಿಳಿಬೇಕು ಅಂತ ಹೇಳಿ ಸುಮ್ಮನೆ ಹೇಗೆ ಬೇಕೋ ಹಾಗೆ ಇದ್ಬಿಟ್ಟೆ ತಿಳಿಲಿಕ್ಕಾಗೋದಿಲ್ಲ. ಅದಕ್ಕೆ ಪ್ರಧಾನವಾಗಿ 2 ಯೋಗ್ಯತೆ ಬೇಕು ಅಂತ ಉಪನಿಷತ್ತು ಪ್ರಾರಂಭದಲ್ಲಿ ತಿಳಿಸ್ತಾ ಇದೆ. ಒಂದು ತೃಷ್ಣಾ ವಿಚ್ಛೇದ, ಇನ್ನೊಂದು ಸ್ವವಹಿತ ಕರ್ಮ ಕರಣ. ತೃಷ್ಣಾ ವಿಚ್ಛೇದ ಅಂತ ಹೇಳಿದರೆ ಆಸೆಯನ್ನು ಬಿಡುವುದು, ಪರಮಾತ್ಮ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯನ್ನು ಪಡುವುದೇ ತೃಷ್ಣಾ ವಿಚ್ಛೇದ. ಎರಡನೆಯದು ಸ್ವವಿಹಿತ ಕರ್ಮತ್ಯಾಗ ಅಂತ, ಅದನ್ನು ಕುರುವನ್ನೇವೇಹಿ ಕರ್ಮಾಣಿ ಜಿಜೇ ವಿಶೇಷ ಶತಗಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಎಂಬುದಾಗಿ 2ನೇ ಮಂತ್ರದಿಂದಾಗಿ ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಭಗವತ್ ಪೂಜೆ ಎಂಬಂಥ ಅನುಸಂಧಾನದಿಂದಾಗಿ ಮಾಡಿ ಎಂಬುದಾಗಿ ಉಪನಿಷತ್ತು ನಮಗೆ ಆದೇಶವನ್ನು ಕೊಟ್ಟಿತು. ಆಧ್ಯಾತ್ಮಿಕವಾಗಿ ನಮಗೆ ಅನೇಕ ರೀತಿಯಾದಂತಹ ಕರ್ತವ್ಯ ಕರ್ಮಗಳಿರ್ತವೆ, ಅದೆಲ್ಲವನ್ನು ಕೂಡ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಮಗೆ ಈ ಒಂದು ಮನುಷ್ಯ ಶರೀರದಲ್ಲಿ, ಪರಮಾತ್ಮ ಕೊಟ್ಟಂತಹ ಶರೀರದಲ್ಲಿ ಬದುಕಲಿಕ್ಕೆ ಯೋಗ್ಯತೆ ಅಂತ ತಿಳಿಸಿದರು. ಇನ್ನೊಂದು, ನಾವು ಇಂದಿನ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಈ ದೇಶದಲ್ಲಿ, ಪವಿತ್ರವಾದಂತಹ ಭಾರತ ದೇಶದಿಂದ ನಮಗೆ ಬದುಕಲಿಕ್ಕೆ ಸರ್ಕಾರ ಕೊಡುವಂತಹ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಬದುಕಬೇಕು ಅಂತ ಹೇಳಿದರೆ ಪ್ರಧಾನ ಯೋಗ್ಯತೆ ಅಂತ ಹೇಳಿದರೆ ಅದೇನು? ನಮ್ಮ ಪಾಲಿನ ಕರ್ತವ್ಯವಾದಂತಹ ಮತದಾನವನ್ನು ಅವಶ್ಯವಾಗಿ ಮಾಡಲೇಬೇಕು. ಮಾಡಿದಾಗ ಮಾತ್ರ ಏನು? ಕುರುವನ್ನೇವೇಹಿ ಕರ್ಮಾಣಿ ಜಿಜಿ ವಿಶೇಷ ಶತಗಂ ಸಮಾಹ ಅಂತ. ಭಾರತದ ಪ್ರಜೆಯಾದಂಥವನು, ಅವನಿಗೆ ಆದ್ಯ ಕರ್ತವ್ಯ ಅದು ಮತದಾನ. ಮತದಾನ ಮಾಡಿದಾಗ ಮಾತ್ರ ಅವನಿಗೇನು ಈ ಒಂದು ಪರಿಸರದಲ್ಲಿ, ದೇಶದಲ್ಲಿ ಬದುಕಲಿಕ್ಕೆ ಒಂದು ಅಧಿಕಾರ ಇದ್ದಂತೆ. ನಾನು ಮತದಾನ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ಆದರೆ ಸರ್ಕಾರ ಕೊಡುವಂತಹ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಆರಾಮಾಗಿ ಜೀವನ ಮಾಡ್ತೇನೆ ಅಂತ ಹೇಳಿದ್ರೆ ಅದನ್ನು ಉಪನಿಷತ್ತೂ ಒಪ್ಪೋದಿಲ್ಲ, ಕೃಷ್ಣನೂ ಒಪ್ಪೋದಿಲ್ಲ. ಯಾಕೆ? ಉಪನಿಷತ್ತಿನ ಸಂದೇಶವೂ ಅದೇ, ಕೃಷ್ಣನ ಸಂದೇಶವೂ ಅದೇ. ನೀನು ಸರಿಯಾಗಿ ಬಾಳಬೇಕು, ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡು ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಅದೇ ರೀತಿಯಾಗಿ ಗೀತೆಯು ಹೇಳ್ತಾ ಇದೆ. ಹಾಗಾದರೆ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡಿದರೆ ನಾವು ಯಾರನ್ನು ಆರಿಸಿ ತರ್ತೇವಲ್ಲ ಆ ವ್ಯಕ್ತಿ ಏನು ಮಾಡ್ತಾನೆ? ಅವನು ಕೂಡ ಜಿಜಿ ವಿಶೇಷ ಶತಗಂ ಸಮಾಹ, ತನ್ನ ಆಯಸ್ಸು ಇರುವಷ್ಟು ಕಾಲ ನಿರಂತರವಾಗಿ ತನ್ನ ಪಾಲಿನ ಕರ್ತವ್ಯವನ್ನು ಕೂಡ ತಾನು ಚೆನ್ನಾಗಿ ಮಾಡ್ತಾನೆ ಎಂಬುದಾಗಿ ನಾವು ಈ ಒಂದು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಮತ್ತು ಗೀತೆಯ ಹಿನ್ನೆಲೆಯಲ್ಲಿ ನೋಡಬಹುದು. ಹಾಗಾಗಿ ವಿಶೇಷವಾಗಿ ಇವತ್ತು ಈ ಪ್ರಾಂತ್ಯದಲ್ಲಿ ಎಲ್ಲ ಮತದಾನ ಎಲ್ಲ ಆಗಿದೆ. ಅದರಿಂದ ಯೋಗ್ಯವಾದಂತಹ ಒಬ್ಬ ನಾಯಕ ತನ್ನ ಪಾಲಿನ ಕರ್ತವ್ಯವನ್ನು ದೇವರ ಪೂಜೆ ಎಂದು ತಿಳಿದು ಮಾಡುವಂತಹ ಯೋಗ್ಯ ನಾಯಕ ನಮಗೆಲ್ಲ ಸಿಗಲಿ ಎಂಬುದಾಗಿ ಆ ಪರಮಾತ್ಮ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ, ಮುಂದಿನ ಶ್ಲೋಕ 3ನೇ ಮಂತ್ರ, ಅದು ಅಸುರಿಯ ನಾಮತೇ ಲೋಕಾಹ ಎಂಬುದಾಗಿ ಒಂದು ಮಂತ್ರ. ಹಿಂದೆ ಹೇಳಿದಂತೆ 2 ಮಂತ್ರಗಳಿಂದಾಗಿ ತೃಷ್ಣಾ ವಿಚ್ಛೇದ ಮತ್ತು ಸ್ವವಿಹಿತ ಕರ್ಮಕರಣ, ಅಂದರೆ ಆಸೆ ಬಿಡುವುದು ಮತ್ತು ತನ್ನ ಪಾಲಿನ ಕರ್ತವ್ಯವನ್ನು ಮಾಡೋದು ಅಂತ ತಿಳಿಸಿದರು. ಮುಂದೆ ಇದನ್ನು ಮಾಡಿದಾಗ ಏನಾಗುತ್ತೆ? ಪರಮಾತ್ಮನ ತತ್ವಜ್ಞಾನವನ್ನು ತಿಳಿದುಕೊಳ್ಳುವಂತಹ ಒಂದು ಯೋಗ್ಯತೆ ಆ ಜೀವಿಗೆ, ಆ ವ್ಯಕ್ತಿಗೆ ಬರುತ್ತೆ ಎಂಬುದಾಗಿ ಉಪನಿಷತ್ತು ತಿಳಿಸ್ತಾ ಇದೆ. ಹಾಗಂತ
ಉಪನಿಷತ್ತು ನೇರವಾಗಿ ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ. ಮೊದಲೇನು ಮಾಡುತ್ತೆ ಅಂತ ಹೇಳಿದರೆ, ಪರಮಾತ್ಮನನ್ನು ಸರಿಯಾಗಿ ತಿಳಿಯದೇ ಹೋದರೆ, ಪರಮಾತ್ಮನನ್ನು ವಿಪರೀತವಾಗಿ ತಿಳಿದರೆ ಏನು ದೋಷ ಇದೆ ಅಂತ ಹೇಳ್ತಾ ಇದೆ. ಯಾಕೆಂದರೆ ಒಂದು ಸಣ್ಣ ಮಗು ಇರುತ್ತೆ, ಆ ಸಣ್ಣ ಮಗುವಿಗೆ ಏನು ಮಾಡಬೇಕು, ಏನೋ ರೋಗ ಬಂದಿದೆ, ಹೊಟ್ಟೆ ನೋವು ಬಂದಿದೆನೋ, ಜ್ವರ ಏನೋ ಬಂದಿದೆ, ಅದಕ್ಕೆ ಔಷಧಿ ಕುಡಿಸಬೇಕು. ಆದರೆ ಮಗು ಔಷಧಿ ಕುಡಿಯೋಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ತಾಯಿ ಏನು ಮಾಡ್ತಾಳೆ, ಔಷಧಿ ನೀನು ಕುಡಿಯಲಿಲ್ಲ ಅಂತ ಹೇಳಿ ನಿನ್ನ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗುತ್ತೆ, ನಿನಗೆ ಇನ್ನಷ್ಟು ಕಷ್ಟ ಬರುತ್ತೆ ಅಂತ, ದುಃಖ ಆಗುತ್ತೆ ಅಂತ ಹೇಳುತ್ತೆ. ಆವಾಗ ತಾಯಿ ಈ ಮಾತನ್ನು ಕೇಳಿದಾಗ ಮಗು ಏನಾಗುತ್ತೆ, ಔಷಧಿ ಕುಡಿದೇ ಹೋದರೆ ನನ್ನ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ, ಹಾಗಾಗಿ ಔಷಧಿ ಕುಡಿಬೇಕು ಅಂತ ಕುಡಿಯುತ್ತೆ. ಹಾಗೆ ಉಪನಿಷತ್ತು ಕೂಡ ನಮಗೆಲ್ಲರಿಗೂ ಮಾತೃಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ ಇರುವುದು. ಅದಕ್ಕೆ ಉಪನಿಷತ್ತು ಪ್ರಾರಂಭದಲ್ಲಿ ಹೇಳ್ತಾ ಇದೆ, ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು, ಪರಮಾತ್ಮ ಹೇಗಿದ್ದಾನೋ ಹಾಗೆ ತಿಳಿಯಬೇಕು. ತಿಳಿಯದೆ ಹೋದರೆ ನಿಮಗಾಗುವಂತಹ ಅನರ್ಥ ಏನು ಎಂಬುದಾಗಿ ಉಪನಿಷತ್ತು ತಿಳಿಸ್ತಾ ಇದೆ. ಅದೇ ಅಸುರಿಯ ನಾಮತೆ ಲೋಕಾಹ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೀತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಃ ಅಂತ ಉಪನಿಷತ್ತು ತಿಳಿಸ್ತಾ ಇದೆ. ಇಲ್ಲಿ ಒಂದು ಶಬ್ದವನ್ನು ಪ್ರಯೋಗ ಮಾಡಿದೆ ಉಪನಿಷತ್ತು, ಆತ್ಮಹನಃ ಅಂತ. ಆತ್ಮಹನಃ ಎನ್ನುವಂತಹ ಶಬ್ದದ ಮೇಲ್ನೋಟದ ಅರ್ಥ ಅಂತ ಹೇಳಿದರೆ, ಇಲ್ಲಿ ಆತ್ಮ ಅಂತ ಹೇಳಿದರೆ ಕೇವಲ ನಾವು ಆತ್ಮ ಜೀವ ಅಂತ ಅರ್ಥ ಅಲ್ಲ, ಆತ್ಮ ಅಂದರೆ ಪರಮಾತ್ಮ ಅಂತ. ಆತ್ಮ ಹನಃ ಅಂತ ಹೇಳಿದರೆ, ಹನಃ ಅಂತ ಹೇಳಿದರೆ ಕೊಲ್ಲುವುದು ಅಂತ. ಪರಮಾತ್ಮನನ್ನು ಕೊಲ್ಲುವುದು, ಪರಮಾತ್ಮನನ್ನು ಕೊಂದವರು ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ಹೇಳ್ತಾ ಇದೆ. ನಾವು ಗೀತೆಯನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಅದರಲ್ಲಿ ಹೇಳ್ತಾರೆ, ದೇಹಿ ನಿತ್ಯಂ ಅವಧ್ಯೋಯಂ. ಅಂದರೆ ದೇಹಿ ಅಂತ ಹೇಳಿದರೆ ನಾವು, ಅಂದರೆ ಈ ದೇಹದಲ್ಲಿ ಇರುವಂತಹ ಆತ್ಮ. ಆತ್ಮನನ್ನು ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪ ನಶೋಚಯತಿ ಮಾರುತಃ ಅಂತ ಪರಮಾತ್ಮನೇ ಗೀತೆಯಲ್ಲಿ ಹೇಳುವಂತೆ ಆತ್ಮನನ್ನು ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಆದರೆ ಉಪನಿಷತ್ತು ಹೇಳ್ತಾ ಇದೆ, ಪರಮಾತ್ಮನನ್ನು ಕೊಂದವರು ದೊಡ್ಡ ನರಕಕ್ಕೆ ಅಂಧಂತಮಸಿಗೆ ಹೋಗ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆತ್ಮನನ್ನೇ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಆ ಆತ್ಮರಿಗೆಲ್ಲ ಒಡೆಯ ಯಾರು? ಅದು ಪರಮ ಆತ್ಮ, ಸಾಕ್ಷಾತ್ ಭಗವಂತ. ಅವನನ್ನು ಕೊಲ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಆತ್ಮಹನಃ ಅಂತ ಹೇಳಿದರೆ ಪರಮಾತ್ಮನನ್ನು ಕೊಲ್ಲುವುದು ಅಂತ ಅರ್ಥ ಅಲ್ಲ, ಪರಮಾತ್ಮನನ್ನು ಸರಿಯಾಗಿ ತಿಳಿಯದೇ ಇರುವುದೇನೆ ಪರಮಾತ್ಮನನ್ನು ನಿಜವಾಗಿ ಕೊಂದಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಉದಾಹರಣೆ ನೋಡೋದಾದರೆ, ಒಬ್ಬ ವ್ಯಕ್ತಿಗೆ ಇಂಗ್ಲೀಷ್ ಮಾತನಾಡಿ ಅಂತ ಏನೋ ಒಂದು ವಿಚಾರ ಕೊಡ್ತಾರೆ. ಇಂಗ್ಲೀಷ್ನಲ್ಲಿ ಆ ವ್ಯಕ್ತಿ ಆ ವಿಚಾರವನ್ನು ಮಾತಾಡ್ತಾ ಇರ್ತಾನೆ, ಆದರೆ ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಕೊನೆಗೆ ಹೇಳ್ತಾರೆ, ದಯವಿಟ್ಟು ನೀನು ಇನ್ನು ಮುಂದೆ ಇಂಗ್ಲೀಷ್ನಲ್ಲಿ ಮಾತಾಡಬೇಡ, ನೀನು ಇಂಗ್ಲೀಷ್ನ ಮಾತಾಡಿದೆ ಇಂಗ್ಲೀಷ್ನ ಕೊಲೆ ಮಾಡಬೇಡ ದಯವಿಟ್ಟು ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಸರಿಯಾಗಿ ಮಾತಾಡದೆ ಹೋದರೆ ಇಂಗ್ಲೀಷನ್ನು ನೀನು ಕೊಲೆ ಮಾಡಬೇಡ ಅಂತ ಹೇಳ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಅಪಸ್ವರದಲ್ಲಿ ಹಾಡಾಡ್ತಾ ಇರ್ತಾನೆ, ದಯವಿಟ್ಟು ಸಂಗೀತವನ್ನು ಕೊಲೆ ಮಾಡಬೇಡಪ್ಪ, ದಯವಿಟ್ಟು ನೀನು ಹಾಡಬೇಡ ಅಂತ ಹೇಳ್ತಾರೆ. ಒಂದು ಸಂಗೀತ ಕೊಲೆ ಮಾಡ್ತಾ ಇದ್ದಾನಾ? ಕೊಲೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಈ ವ್ಯಕ್ತಿ ಇಂಗ್ಲೀಷನ್ನು ಸರಿಯಾಗಿ ಮಾತಾಡದೇ ಇರುವಂತಹ ವ್ಯಕ್ತಿ ಇಂಗ್ಲೀಷನ್ನು ಕೊಲೆ ಮಾಡ್ತಾ ಇದ್ದಾನಾ? ಇಂಗ್ಲೀಷನ್ನು ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಭಾಷೆ ಅಷ್ಟೇ. ಹಾಗಾದರೆ ಇಂಗ್ಲೀಷನ್ನು ಕೊಲೆ ಮಾಡಬೇಡ, ಸಂಗೀತವನ್ನು ಕೊಲ್ಲಬೇಡ ಅನ್ನುವಂತಹ ಮಾತಿಗೆ ಅರ್ಥ ಏನು ಅಂತ ಹೇಳಿದರೆ, ಅದನ್ನು ಸರಿಯಾಗಿ ಮಾತನಾಡು, ಸರಿಯಾಗಿ ಮಾತಾಡದೇ ಇರಬೇಡ, ಅದನ್ನು ಚೆನ್ನಾಗಿ ಮಾತನಾಡು. ಸರಿಯಾಗಿ ಮಾತನಾಡದೆ ಹೋದರೆ, ಸರಿಯಾಗಿ ಹಾಡನ್ನು ಹಾಡದೇ ಹೋದರೆ ಅದನ್ನು ಕೊಂದ ರೀತಿಯಲ್ಲಿ ಅದಕ್ಕೆ ಅಪಚಾರ ಮಾಡಿದಂತೆ ಎನ್ನುವಂತಹ ತಾತ್ಪರ್ಯ. ಹಾಗೆ ಆತ್ಮಹನಃ, ಪರಮಾತ್ಮನನ್ನು ಕೊಲ್ಲುವುದು ಅಂತ ಹೇಳಿದರೆ ಪರಮಾತ್ಮನನ್ನು ಕೊಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ, ಅವನು ಅನಾದಿ ನಿತ್ಯ. ಹಾಗಾದರೆ ಪರಮಾತ್ಮನನ್ನು ಕೊಲ್ಲುವುದು ಏನು ಅಂದರೆ ಪರಮಾತ್ಮನನ್ನು ಸರಿಯಾಗಿ ತಿಳಿಯದೇ ಇರುವುದು, ಇದು ಒಂದು. ಇನ್ನೊಂದು ಪರಮಾತ್ಮನನ್ನು ವಿಪರೀತವಾಗಿ ತಿಳಿಯುವುದು. ಅದೇ ರೀತಿಯಾಗಿ ಪರಮಾತ್ಮನಲ್ಲಿ ಗುಣಗಳೇ ಇಲ್ಲ, ಅವನಲ್ಲಿ ದೋಷಗಳಿವೆ, ಅವನು ದುಃಖಿ ಬದ್ಧ ಎಂಬುದಾಗಿ ತಿಳಿಯೋದು. ಅದೇ ರೀತಿಯಾಗಿ ಇದಕ್ಕಿಂತ ಮಿಗಿಲಾದದ್ದು ಪರಮಾತ್ಮನಲ್ಲಿ ದ್ವೇಷವನ್ನು ಮಾಡುವುದು. ನಮಗೆಲ್ಲರಿಗೂ ಯೋಗ್ಯವಾದಂತಹ ಇಂತಹ ಮಾನವ ಶರೀರ, ಯಾಕೆಂದರೆ ಸಾಧನೆ ಮಾಡಲಿಕ್ಕೆ ಅವಕಾಶ ಅಂತ ಇರುವುದು ಯಾವುದರಲ್ಲಿ? ಮನುಷ್ಯ ಶರೀರದಲ್ಲಿ ಮಾತ್ರ. ಒಂದು ಸುಭಾಷಿತ ಇದೆ, ಏನು ಅಂದರೆ
ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿಃ ಸಮಾನಾಃ ಅಂತ. ಆ ಸುಭಾಷಿತ ಹೇಳುತ್ತೆ, ಒಬ್ಬ ವ್ಯಕ್ತಿ ಮನುಷ್ಯ ಶರೀರದಲ್ಲಿ ಇದ್ದಾನೆ, ಅವನಿಗೆ ಆಹಾರ ಹೊತ್ತೊತ್ತಿಗೆ ತಿನ್ನಲಿಕ್ಕೆ ಬೇಕು, ಟೈಮ್ ಟು ಟೈಮ್ ನಿದ್ರೆ ಆಗಬೇಕು, ಏನಾದರೂ ಕೆಟ್ಟ ಪ್ರಾಣಿಗಳು ಅಥವಾ ಭಯಂಕರವಾದಂಥ ವಸ್ತುಗಳನ್ನು ಕಂಡರೆ ಭಯ ಆಗುತ್ತೆ, ಮತ್ತೇನು ಮೈಥುನ ಅಂದರೆ ಅವನು ಮಕ್ಕಳನ್ನು ಹುಟ್ಟಿಸ್ತಾನೆ. ಇದರಿಂದ ಮನುಷ್ಯನ ಗ್ರೇಟ್ನೆಸ್ ಏನು ಬಂತು ಅಂತ ಕೇಳ್ತಾನೆ. ಊಟವನ್ನು ಟೈಮ್ ಟು ಟೈಮ್ ಯಾರು ಮಾಡ್ತವೆ? ಪ್ರಾಣಿಗಳು ಮಾಡ್ತವೆ. ಟೈಮ್ ಟು ಟೈಮ್ ನಿದ್ರೆಯನ್ನು ಪ್ರಾಣಿಗಳು ಮಾಡ್ತವೆ. ಅವುಗಳಿಗೂ ಹೆದರಿಕೆ ಆಗುತ್ತೆ. ಪ್ರಾಣಿಗಳಿಂದ ನಮ್ಮನ್ನು ಕಂಡು ಹೆದರಿಕೆ, ನಮಗೆ ಪ್ರಾಣಿಗಳನ್ನು ಕಂಡು ಹೆದರಿಕೆ. ಇನ್ನು ಮಕ್ಕಳನ್ನು ಅವುಗಳು ಹುಟ್ಟಿಸ್ತವೆ. ಹಾಗಾಗಿ ಇದರಿಂದ ಮನುಷ್ಯನ ಗ್ರೇಟ್ನೆಸ್ ಯಾವುದೂ ಇಲ್ಲ. ಹಾಗಾದರೆ ಮನುಷ್ಯನಲ್ಲಿ ಇರುವಂತಹ ದೊಡ್ಡ ಗುಣ ಅವನು ಯಾವಾಗ ಶ್ರೇಷ್ಠ ಆಗ್ತಾನೆ ಅಂತ ಹೇಳಿದರೆ, ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ. ಅವನಿಗೆ, ಮನುಷ್ಯನಿಗೆ ಪರಮಾತ್ಮ ಕೊಟ್ಟಿರುವಂತಹ ಅತಿ ದೊಡ್ಡ ವರ ಅಂತ ಹೇಳಿದರೆ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಯೋಗ್ಯವಾದಂತಹ ಶರೀರವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಧರ್ಮಾಚರಣೆಯನ್ನು ಮಾಡಿದರೆ ಮಾತ್ರ ಮನುಷ್ಯ ಅವನು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ. ಧರ್ಮಾಚರಣೆಯನ್ನು ಮಾಡದೇ ಹೋದರೆ ಅವನು ಪ್ರಾಣಿಗಳಿಗೆ ಸಮಾನನಾಗಿ ಹೋಗ್ತಾನೆ, ಪ್ರಾಣಿಗಳಿಗಿಂತ ಕೀಳಾಗಿ ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಇಷ್ಟೆಲ್ಲ ಉಪಕಾರವನ್ನು ನಿರಂತರವಾಗಿ ನಮಗೆ ಊಟ, ನೀರು, ನಿದ್ರೆ ಎಲ್ಲವನ್ನು ಕೂಡ ಕೊಟ್ಟು ನಿರಂತರವಾಗಿ ಕಾಪಾಡ್ತಾ ಇರುವಂತಹ ಪರಮಾತ್ಮನಲ್ಲಿಯೇ ಯಾರು ದ್ವೇಷ ಮಾಡ್ತಾರೋ ಅವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಸುರಿಯ ನಾಮತೆ ಲೋಕಾಹ ಅಂಧೇನ ತಮಸಾವೃತಾಹ ಅಂತ, ಅಸುರಿಯ ಎಂಬಂತಹ ಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನು ಅಸುರಿಯ ಅಂತ ಹೇಳಿದರೆ, ಸೂರ್ಯ ಅಂತ ಹೇಳಿದರೆ ಒಳ್ಳೆಯ ಸುಖ ಇರುವುದು ಅಂತ. ಸುಖ ಇರುವಂತಹ ಲೋಕಗಳು ಅಂತ ಹೇಳಿದರೆ ಸ್ವರ್ಗಲೋಕ, ಅದಕ್ಕಿಂತ ಮಿಗಿಲಾದಂತಹ ಮೋಕ್ಷ ಲೋಕ. ಇಲ್ಲಿ ಹೋದರೆ ನಮಗೆ ಸುಖ ಇರುತ್ತೆ. ಅದೇ ಅಸುರಿಯ ಅಂತ ಹೇಳಿದ್ರೆ ಸುಖ ಇಲ್ಲದೇ ಇರುವಂತಹ ಲೋಕಗಳು ಅಂತ, ಅರ್ಥಾತ್ ನರಕ, ಅಂಧಂತಮಸ್ಸು ಮುಂತಾದಂತಹ ಲೋಕಗಳು. ಇಂತಹ ಲೋಕಕ್ಕೆ ಪರಮಾತ್ಮನಲ್ಲಿ ನಿರಂತರವಾಗಿ ಯಾವ ವ್ಯಕ್ತಿ ದ್ವೇಷ ಮಾಡ್ತಾನೋ ಅಂತಹ ವ್ಯಕ್ತಿ ಯಾವ ಲೋಕಕ್ಕೆ ಹೋಗ್ತಾನೆ? ಇಂತಹ ಅಂಧಂತಮಸ್ಸಿಗೆ ಹೋಗ್ತಾನೆ ಎಂಬುದಾಗಿ ನಮಗೆ ಉಪನಿಷತ್ತು ಹೇಳ್ತಾ ಇದೆ. ಆ ಲೋಕಗಳು ಹೇಗಿದ್ದಾವೆ ಅಂತ ಹೇಳಿದರೆ, ಅಂಧೇನ ತಮಸಾವೃತಾಹ ಅಂತ. ನಮ್ಮ ಮನೆಯಲ್ಲಿ ಮೊದಲೆಲ್ಲ ಹಳೆಯ ಮನೆ ಇರ್ತಾ ಇತ್ತು, ಹಳ್ಳಿಯ ಮನೆಗಳು. ಹಳ್ಳಿಯ ಮನೆಯಲ್ಲಿ ಕೊನೆಗೆ ಒಂದು ರೂಮ್ ಇರ್ತಾ ಇತ್ತು, ಕತ್ತಲೆ ಕೋಣೆ ಅಂತ. ಅಂದರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲದೆ ಇರುವಂತಹ ಒಂದು ಕೋಣೆ, ಸುಮ್ಮನೆ ಎಲ್ಲ ವಸ್ತುಗಳನ್ನು ಡಂಪ್ ಮಾಡಲಿಕ್ಕಿದ್ದಂತಹ ಕೋಣೆ. ಮಕ್ಕಳು ಏನಾದರೂ ತಪ್ಪು ಮಾಡಿದರೆ, ಜಗಳ ಮಾಡಿದರೆ, ಹಠ ಮಾಡಿ ಶುರು ಮಾಡಿದರೆ ಅವ್ರಿಗೆ ಹೆದರಿಸ್ತಾ ಇದ್ರು, ನೀನು ಕತ್ತಲೆ ಕೋಣೆಗೆ ಹಾಕ್ಬಿಡ್ತೀನಿ ನೋಡು ಅಂತ. ಆ ಮನೆಯಲ್ಲಿರುವಂತಹ ಕತ್ತಲೆ ಕೋಣೆಗೆ ಹಾಕಿದರೇನೇ ಅಷ್ಟು ಹೆದರಿಕೆ ಬರುತ್ತೆ ನಮಗೆ. ಅಂತಹದರಲ್ಲಿ ಅಂಧನ್ ತಮಸ್ಸು ಹೆಸರೇ ಇದೆ, ಅಂಧವಾದಂತಹ ತಮಸ್ಸು, ಕಣ್ಣೇ ಕಾಣದೇ ಇರುವಷ್ಟು ಗಾಢವಾದಂತಹ ತಮಸ್ಸು, ಕತ್ತಲೆ ಇರುವಂತಹ ಲೋಕ ಅಂತ ಹೇಳಿದರೆ ಅದು ಅಂಧನ್ ತಮಸ್ಸು. ಅಂತಹ ಲೋಕಕ್ಕೆ ಆ ವ್ಯಕ್ತಿ ಹೋಗ್ತಾನೆ ಯಾರು? ಪರಮಾತ್ಮನನ್ನು ಕೊಂದಂತಹ ವ್ಯಕ್ತಿ, ಅರ್ಥಾತ್ ಪರಮಾತ್ಮನಲ್ಲಿ ನಿರಂತರವಾಗಿ ದ್ವೇಷವನ್ನು ಮಾಡಿ ಪರಮಾತ್ಮನನ್ನು ಸರಿಯಾಗಿ ತಿಳಿಯದೇ ಇರುವಂತಹ ವ್ಯಕ್ತಿ ಅವನೇನು ಮಾಡ್ತಾನೆ? ಅಂಧನ್ ತಮಸ್ಸಿಗೆ ಹೋಗ್ತಾನೆ. ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಹ ಅಂತ ಅಂತಹ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಹೋಗಬೇಕು ಅಂತ? ಪರಮಾತ್ಮ ಅವನು ಎಲ್ಲೋ ಇದ್ದಾನೆ, ನಮ್ಮಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಾವಿರೋದು ಈ ಭೂಮಿಯಲ್ಲಿ, ಪರಮಾತ್ಮ ಇರೋದು ಯಾವುದೋ ದೂರದ ಕಣ್ಣಿಗೆ ಕಾಣದೇ ಇರುವಂತಹ ವೈಕುಂಠ ಲೋಕದಲ್ಲಿ, ಶ್ವೇತದ್ವೀಪದಲ್ಲಿ, ಅನಂತಾಸನದಲ್ಲಿ. ಆ ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿದೇ ಹೋದರೆ ನಮಗೆ ಯಾಕೆ ಅನಂತಮಸ್ಸಾಗುತ್ತೆ? ನಮ್ಮ ಪಾಡಿಗೆ ನಾವಿದ್ದೇವೆ, ನಮಗೇನು ಬೇಕು? ಲೌಕಿಕ ಆಕರ್ಷಣೆ, ಸುಖ ಇತ್ಯಾದಿಗಳು ಬೇಕು. ಅದನ್ನು ಪಡೆಯಲಿಕ್ಕೆ ಏನು ಬೇಕೋ ಅದನ್ನು ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ, ಅದು ನಮಗೆ ಸಿಗುತ್ತೆ, ಅದರಿಂದ ಸುಖ ಪಡ್ತೇವೆ, ಅದರಿಂದ ಆರಾಮವಾಗಿ ಜೀವನದಲ್ಲಿ ವಾಸವಾಗಿರ್ತೇವೆ. ಪರಮಾತ್ಮನ ಬಗ್ಗೆ ತಿಳಿಯದೇ ಹೋದರೆ ನಮಗೆ ಯಾಕೆ ಅಂಧಂತಮಸ್ಸು? ಅದು ಕೂಡ ಹೆದರಿಸುವಂತೆ ಗಾಢವಾದಂತಹ ಅಂಧಂತಮಸ್ಸು, ಕಣ್ಣು ಬಿಡ್ಲಿಕ್ಕೆ ಕೂಡ ಆಗೋದಿಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಆ ರೀತಿಯಾಗಿ ಯಾಕೆ ಸಿಗುತ್ತೆ ಅಂತ ಹೇಳಿದರೆ, ಹಿಂದೆ ಹೇಳಿದಂತೆ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಅನುಕೂಲವಾದಂಥ ಶರೀರವನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಂಧಂತಮಸ್ಸು ಆಗೋದಿಲ್ಲ. ಯಾಕೆ? ಅವುಗಳಿಗೆ ಧರ್ಮಾಚರಣೆ ಮಾಡಲಿಕ್ಕೆ ಅನುಕೂಲನೇ ಇಲ್ಲ. ಧರ್ಮಾಚರಣೆ ಮಾಡಲಿಕ್ಕೆ ಅನುಕೂಲ ಇದ್ದಾಗಲೂ ಕೂಡ ಧರ್ಮಾಚರಣೆಯನ್ನು ಮಾಡದೇ ಹೋದರೆ ಏನಾಗುತ್ತೆ?
ಈ ರೀತಿಯಾದಂತಹ ಲೋಕಗಳು ಸಿಗ್ತಾವೆ. ಪ್ರಾಣಿ ಪಕ್ಷಿಗಳಿಗೆ ಇದು ಯಾವುದು ಸಿಗೋದೇ ಇಲ್ಲ. ಅದೆಲ್ಲದಕ್ಕಿಂತಲೂ ಕೂಡ ಪ್ರಧಾನವಾಗಿ ಪರಮಾತ್ಮ ನಮ್ಮೆಲ್ಲರ ಒಳಗಡೆ ಬಿಂಬರೂಪಿಯಾಗಿ ನೆಲೆಸಿದ್ದಾನೆ. ಬಿಂಬರೂಪಿ ಅಂತ ಹೇಳಿದರೆ ಒಂದು ಕನ್ನಡಿ ಇರುತ್ತೆ. ಆ ಕನ್ನಡಿಯ ಮುಂದೆ ನಾವು ಹೋಗಿ ನಿಂತಾಗ ಕನ್ನಡಿಯಲ್ಲಿ ನಮ್ಮ ರಿಫ್ಲೆಕ್ಷನ್ ಆಗುತ್ತೆ, ಪ್ರತಿಬಿಂಬ ಕಾಣಿಸುತ್ತೆ. ಹಾಗಾದರೆ ನಾವು ಬಿಂಬ, ಕನ್ನಡಿಯಲ್ಲಿ ಕಾಣ್ತಾ ಇರುವಂತಹ ನಮ್ಮೊಂದು ಪ್ರತಿರೂಪ ಏನಿದೆ ಅದು ಪ್ರತಿಬಿಂಬ. ನಾವು ಇದ್ದಾಗ ಮಾತ್ರ ಏನು ಕಾಣಿಸುತ್ತೆ? ಪ್ರತಿಬಿಂಬ ಕಾಣಿಸುತ್ತೆ. ನಾವು ಕನ್ನಡಿ ಬಿಟ್ಟು ಸ್ವಲ್ಪ ಆ ಕಡೆ ಹೋದರೆ ಪ್ರತಿಬಿಂಬ ಕಾಣಿಸೋದೇ ಇಲ್ಲ. ಹಾಗಾದರೆ ಪ್ರತಿಬಿಂಬ ಇರಬೇಕು ಅಂತ ಹೇಳಿ ನಾವು ಕನ್ನಡಿಯ ಮುಂದೆ ನಿಂತಿರಬೇಕು. ಹಾಗೆ ನಮ್ಮ ಈ ದೇಹವು ಕೂಡ, ನಾವು ಕೂಡ ಏನಾಗಿದ್ದೇವೆ? ಪ್ರತಿಬಿಂಬರಾಗಿದ್ದೇವೆ. ಹೇಗೆ ಕನ್ನಡಿಯ ಮುಂದೆ ನಾವು ನಿಂತರೆ ಮಾತ್ರ ನಮ್ಮ ಪ್ರತಿಬಿಂಬ ಕಾಣಿಸುತ್ತೋ ಹಾಗೆ ನಮ್ಮ ಒಳಗಡೆನೂ ಕೂಡ ಬಿಂಬರೂಪಿಯಾಗಿ ನಮಗೆ ಎಲ್ಲ ವಿಧವಾದಂತಹ ಸಹಾಯವನ್ನು, ಸೌಕರ್ಯಗಳನ್ನು ಉಂಟು ಮಾಡುವಂತಹ ಪರಮಾತ್ಮ ಇದ್ದಾಗ ಮಾತ್ರ ಏನಾಗುತ್ತೆ? ನಮ್ಮ ದೇಹ, ನಮ್ಮ ಆತ್ಮ ತನ್ನ ಪಾಲಿನ ಕರ್ತವ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಯಾವುದೋ ಒಬ್ಬ ವ್ಯಕ್ತಿ ರೋಡ್ನಲ್ಲಿ ಹೋಗಬೇಕಾದ್ರೆ ಸಣ್ಣ ಲಿಫ್ಟ್ ಕೊಟ್ಟ ಅಂತ ಹೇಳಿ ನಾವೇ ಮಾಡ್ತೇವೆ, ನಮಗೆ ಭಾರಿ ಉಪಕಾರ ಮಾಡಿದ, ಎಷ್ಟು ಒಳ್ಳೆಯವನು ಅಂತ ಅವನಿಗೆ ಹೊಗಳ್ತೇವೆ. ಆದರೆ ಪರಮಾತ್ಮ ಒಂದು ಬಾರಿಯಲ್ಲ, 2 ಬಾರಿಯಲ್ಲ, 1 ದಿವಸ ಅಲ್ಲ, 2 ದಿವಸ ಅಲ್ಲ, ನಿರಂತರವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮಗೆ ನಿರಂತರವಾಗಿ ಬಿಂಬರೂಪಿಯಾಗಿ ಇದ್ದುಕೊಂಡು ನಿರಂತರವಾಗಿ ನಮ್ಮ ರಕ್ಷಣೆಯನ್ನು ಮಾಡ್ತಾ ಇರೋವನು ಯಾರು? ಅದು ಪರಮಾತ್ಮ. ಅಂತಹ ಪರಮಾತ್ಮನ ಬಗ್ಗೆಯೇ ನಾವು ದ್ವೇಷ ಮಾಡಿದರೆ ಅದು ಪರಮಾತ್ಮನ ಉಪಕಾರವನ್ನು ಮರೆತ ರೀತಿಯಾಗಿ ಆಗುತ್ತೆ. ನಾವು ಕೃತಜ್ಞರಾಗೋದಿಲ್ಲ, ಕೃತಜ್ಞರಾಗ್ತೇವೆ. ಲೋಕದಲ್ಲಿ ಕೃತಜ್ಞರಾಗೋದಕ್ಕಿಂತ ಅತಿ ದೊಡ್ಡ ಪಾಪ ಇನ್ನೊಂದು ಯಾವುದೂ ಇಲ್ಲ. ಯಾರೋ ನಮಗೆ ಉಪಕಾರ ಮಾಡ್ತಾರೋ ಅವರಿಗೆ ಪ್ರತಿಯಾಗಿ ಉಪಕಾರ ಮಾಡಲಿಕ್ಕಾಗದೇ ಹೋದರೂ ಪರವಾಗಿಲ್ಲ. ಆದರೆ ಅವರಿಗೆ ಅಪಕಾರವಂತೂ ಮಾಡಬಾರದು, ಅವರ ಬಗ್ಗೆ ಕೆಟ್ಟ ಮಾತನ್ನು ಆಡಲೇಬಾರದು. ಆದರೆ ಪರಮಾತ್ಮ ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ, ಅಂಥವನ ಬಗ್ಗೆ ನಾವು ಕೆಟ್ಟ ಮಾತನ್ನು ಆಡಿ ಅವನ ಬಗ್ಗೆ ದ್ವೇಷವನ್ನು ಮಾಡಿದರೆ ಅದು ಪರಮಾತ್ಮನನ್ನು ಕೊಂದಂತಹ ಪಾಪಕ್ಕೆ ಸಮಾನವಾಗುತ್ತೆ. ಅಂತಹ ವ್ಯಕ್ತಿಗಳು ಅಂಧೇನ ತಮಸಾವೃತಃ ಅಂತ ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಇದನ್ನೇ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಆಸುರೀಂ ಯೋನಿಮಾಪನ್ನಾಹ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೇವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ ಅಂತ. ಆಸುರಿ ಯೋನಿ ಅಂತ. ಆಸುರಿ ಯೋನಿ ಅಂತ ಹೇಳಿದರೆ ಪರಮಾತ್ಮನನ್ನು ಯಾರು ಚೆನ್ನಾಗಿ ತಿಳಿಯೋದಿಲ್ಲ ಅಂತ ಹೇಳಿದರೆ, ಯಾರದು ಅಸುರ ಸ್ವಭಾವ ಇರುತ್ತೋ, ಕೆಟ್ಟ ಸ್ವಭಾವ ಇರುತ್ತೋ ಅಂಥವರೇ ತಿಳಿಯೋದಿಲ್ಲ. ಹಾಗಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅವರಿಗೆ ನಾನು ಎಲ್ಲ ವಿಧವಾದಂತಹ ಯೋಗ್ಯತೆಯನ್ನು, ಅವಕಾಶಗಳನ್ನು ಕೂಡ ಕೊಟ್ಟಿರ್ತೇನೆ. ಒಳ್ಳೆಯ ಮನತನದಲ್ಲಿ ಹುಟ್ಟಿಸಿರ್ತೇನೆ, ಒಳ್ಳೆಯ ಜ್ಞಾನ ಕೊಟ್ಟಿರ್ತೇನೆ, ಒಳ್ಳೆಯ ಬುದ್ಧಿ ಕೊಟ್ಟಿರ್ತೇನೆ, ಎಲ್ಲ ವಿಧವಾದಂತಹ ಸೌಕರ್ಯಗಳನ್ನು, ಅವಕಾಶಗಳನ್ನು ಎಲ್ಲವನ್ನು ಕೂಡ ಕೊಟ್ಟಿರ್ತೇನೆ. ಆದರೆ ಆ ವ್ಯಕ್ತಿ ಏನು ಮಾಡ್ತಾನೆ? ನಾನು ಕೊಟ್ಟಿರುವಂತಹ ಎಲ್ಲ ಸವಲತ್ತು ಸೌಕರ್ಯಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತಾನೆ. ಕೊನೆಗೆ ಏನು ಮಾಡ್ತಾನೆ? ಅದೆಲ್ಲವನ್ನು ಕೊಟ್ಟಿರುವಂಥ ನನ್ನನ್ನೇ ಬೈತಾನೆ, ನನ್ನಲ್ಲಿಯೇ ನಿರಂತರವಾಗಿ ದ್ವೇಷವನ್ನು ಮಾಡ್ತಾನೆ. ಅಂತಹ ವ್ಯಕ್ತಿ ಏನು ಮಾಡ್ತಾನೆ? ತಥೋ ಯಾತಿ ಅಧಮಾಂ ಗತಿಂ, ಅಂದರೆ ಅವನು ಅಧಮಗತಿ, ಕೆಟ್ಟ ಗತಿ, ಅಂದರೆ ಅಂಧಂತಮಸ್ಸಿಗೆ ಹೋಗ್ತಾನೆ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಮತ್ತೆ ಮುಂದೆ ಹೇಳ್ತಾನೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಟಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾಃ ಅದೋ ಗಚ್ಚಂತಿ ತಾಮಸಾಃ ಅಂತ. ಒಟ್ಟು 3 ವಿಧವಾದಂತಹ ಜನರು: ಸಾತ್ವಿಕರು, ರಾಜಸರು, ತಾಮಸರು. ನಿಮಗೆಲ್ಲ ಗೊತ್ತೇ ಇದೆ. ಸಾತ್ವಿಕರು ಅಂತೆ ತುಂಬ ಒಳ್ಳೆಯವರು, ಒಳ್ಳೆಯ ಜ್ಞಾನಿಗಳು. ರಾಜಸರು ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ರಾಜಸರ ರೀತಿಯಲ್ಲಿ, ಯಾಕೆಂದರೆ ನಾವು ಈ ಕಡೆ ಪೂರ್ತಿ ಕೆಟ್ಟವರು ಅಂತ ಅಲ್ಲ, ಹಾಗಂತ ಸ್ವಲ್ಪ ದೋಷವೇ ಇಲ್ಲದಿರುವಂತಹ ಭಾರಿ ಸಾತ್ವಿಕರೇನೂ ಅಲ್ಲ. ಹಾಗೆ ನಾವೆಲ್ಲರೂ ಕೂಡ ರಾಜಸರು. ಇನ್ನು ಕೆಲವೊಬ್ಬರು ಇರ್ತಾರೆ ತಾಮಸರು ಅಂತ, ಅಂದರೆ ಪರಮ ನೀಚ ಕೆಲಸ ಮಾಡ್ತಾ ಇರುವಂಥವರು, ಪರಮಾತ್ಮನ ದ್ವೇಷವನ್ನು ಮಾಡುವಂಥವರು, ಅವರೆಲ್ಲರೂ ಕೂಡ ತಾಮಸರು ಅಂತ. ಇಲ್ಲಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಅಂತ. ಯಾರು ಪರಮ ಸಾತ್ವಿಕರು, ಸಾತ್ವಿಕರ ಲಕ್ಷಣ ಏನು ಅಂತ ಹೇಳಿದರೆ, ಯಾವತ್ತೂ ಕೂಡ ಸಿಟ್ಟಾಗದೇ ಇರುವುದು, ಪ್ರತಿಯೊಂದು ವ್ಯಕ್ತಿಗಳಲ್ಲಿ, ಪ್ರತಿಯೊಂದು ಪ್ರಾಣಿಗಳಲ್ಲಿ, ಕ್ರಿಮಿಕೀಟಗಳಲ್ಲಿ ಪರಮಾತ್ಮನನ್ನು ನೋಡಿ ಅವುಗಳಿಗೆ ತಮ್ಮ ಕೈಯಲ್ಲಿ ಆದಂತಹ ಸೇವೆಯನ್ನು, ಸಹಾಯವನ್ನು ಮಾಡುವುದು. ಹೀಗೆ ಯಾರು ನಿರಂತರವಾಗಿ ಸಾತ್ವಿಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ, ಜ್ಞಾನವನ್ನು ಪಡೀತಾರೋ, ಅವರೇನು ಮಾಡ್ತಾರೆ? ಊರ್ಧ್ವಂ ಗಚ್ಚಂತಿ. ಊರ್ಧ್ವ ಅಂತ ಹೇಳಿದರೆ ಮೇಲೆ ಇರುವಂತಹ ಸ್ವರ್ಗ, ಮೋಕ್ಷಲೋಕಕ್ಕೆ ಹೋಗ್ತಾರೆ. ಇನ್ನು ಮಧ್ಯೆ ತಿಷ್ಟಂತಿ ರಾಜಸಾಹ.
ಈ ಕಡೆ ಭಾರಿ ಜ್ಞಾನ ಇದೆ ಅಂತಲೂ ಹೇಳಿಕ್ಕೆ ಬರೋದಿಲ್ಲ, ಆ ಕಡೆ ಇಲ್ಲ ಅಂತಲೂ ಹೇಳಿಕ್ಕೆ ಬರೋದಿಲ್ಲ, ಮಧ್ಯದಲ್ಲಿ ಇರ್ತಾರೆ. ಅಂತಹ ವ್ಯಕ್ತಿಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಮಧ್ಯೆ ತಿಷ್ಟಂತಿ ರಾಜಸಃ, ಮಧ್ಯದಲ್ಲಿ, ಅರ್ಥಾತ್ ಈ ಭೂಮಿಯಲ್ಲಿ. ಭೂಮಿ ಎಂಬುದು 14 ಲೋಕಗಳ ಮಧ್ಯದಲ್ಲಿ ಇದೆ. ಮೇಲುಗಡೆ 7 ಲೋಕ, ಕೆಳಗಡೆ 6 ಲೋಕಗಳು. ಮಧ್ಯೆ ತಿಷ್ಟಂತಿ ರಾಜಸಃ. ಅವರು ಮತ್ತೆ ಇನ್ನೊಂದು ಯಾವುದೋ ಯೋನಿಯಲ್ಲಿ ಮತ್ತೆ ಹುಡ್ತಾರೆ. ಈ ಜನ್ಮದಲ್ಲಿ ಸಿಂಹವಾಗಿದ್ದಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಮನುಷ್ಯನಾಗ್ತಾನೆ. ಮನುಷ್ಯನಾಗಿದ್ದಾಗ ಸರಿಯಾಗಿ ಸಾಧನೆಯನ್ನು ಮಾಡಿದರೆ ಉದ್ಧಾರವಾಗಿ ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲದೆ ಹೋದರೆ ಮತ್ತೆ ಇನ್ನೊಂದು ಯಾವುದೋ ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಮರವಾಗಿ ಹುಟ್ಟಿ ಮತ್ತೆ ಇದೇ ಭೂಮಿಯಲ್ಲಿ ವಾಸವಾಗ್ತಾನೆ. ಇವರಿಬ್ಬರನ್ನೂ ಮೀರಿದಂತಹ ವ್ಯಕ್ತಿ ಅಂತಿರೋದು ತಾಮಸ ವ್ಯಕ್ತಿ. ಪರಮಾತ್ಮನಲ್ಲಿ ನಿರಂತರವಾಗಿ ದ್ವೇಷವನ್ನು ಮಾಡಿ, ಪರಮಾತ್ಮನಲ್ಲಿ ಯಾವುದೇ ರೀತಿಯ ಗುಣಗಳಿಲ್ಲ, ಬಲ ಇಲ್ಲ, ಜ್ಞಾನ ಇಲ್ಲ, ಅವನು ಇಡೀ ಜಗತ್ತನ್ನು ಸೃಷ್ಟಿಯೇ ಮಾಡಿಲ್ಲ ಎಂಬುದಾಗಿ ಪರಮಾತ್ಮನ ಬಗ್ಗೆ ಯಾರು ಅಪನಂಬಿಕೆಯನ್ನು ಹೊಂದಿದ್ದಾನೋ, ಪರಮಾತ್ಮನನ್ನು ಯಾರು ದ್ವೇಷ ಮಾಡ್ತಾನೋ ಅಂತಹ ವ್ಯಕ್ತಿ ಏನು ಮಾಡ್ತಾನೆ, ಅಧೋಗಚ್ಚಂತಿ ತಾಮಸಾಹ ಎಂಬುದಾಗಿ ಅವನು ಅಂಧಂತಮಸ್ಸಿಗೆ ಹೋಗ್ತಾನೆ ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಉಪನಿಷತ್ ಹೇಳಿದ್ದ ಏನು, ತಾಂಸ್ತೆ ಪ್ರೀತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಹ ಅಂತ ಪರಮಾತ್ಮನನ್ನು ಸರಿಯಾಗಿ ತಿಳಿಯದೇ ಇದ್ದಂತಹ ವ್ಯಕ್ತಿಗಳು ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತ ಉಪನಿಷತ್ತು ಹೇಳುತ್ತೆ. ಗೀತೆ ಹೇಳೋದು, ಪರಮಾತ್ಮ ಹೇಳೋದು ಅದನ್ನೇ. ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯ ಗುಣವೃತ್ತಿಸ್ಥಾಹ ಅಧೋಗಚ್ಚಂತಿ ತಾಮಸಾಹ ಅಂತ ಗೀತೆ ಉಪನಿಷತ್ತಿನಲ್ಲಿ ಬರುವಂತಹ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಅದನ್ನು ಹೇಳುವಂತಹ ಅನೇಕ ಗೀತೆಯ ಶ್ಲೋಕಗಳು ನಮಗೆ ಹೇರಳವಾಗಿ ನಮಗೆ ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತಿನಲ್ಲಿ ಕಾಣಸಿಗ್ತವೆ. ಹೀಗೆ 3ನೇ ಶ್ಲೋಕದಿಂದಾಗಿ ಏನು ಹೇಳಿದರು, ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು. ಸರಿಯಾಗಿ ತಿಳಿಯದೆ ಹೋದರೆ ನಿಮಗೇನು ಅಂಧಂತಮಸ್ಸು ಎಂಬುದು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಉಪನಿಷತ್ತು ಎಚ್ಚರಿಕೆ ಕೊಡ್ತಾ ಇದೆ. ಹೇಗೆ ತಾಯಿ ತನ್ನ ಮಗುವಿಗೆ ಎಚ್ಚರಿಕೆಯನ್ನು ಕೊಟ್ಟಂತೆ ಅಂತ. ಯಾಕೆಂದರೆ ತಾಯಿಗೆ ಮಗುವಿನ ಮೇಲೆ ಅಪಾರವಾದಂತಹ ಕರುಣೆ ಇರುತ್ತೆ. ತಾನು ಹೆತ್ತು ಹೊತ್ತು ಬೆಳೆಸಿದಂತಹ ಮಗು ಅದು ಯಾವತ್ತೂ ಕೂಡ ಕೆಟ್ಟ ದಾರಿಯನ್ನು ಹಿಡಿಬಾರ್ದು ಅಂತ. ಆ ಮಗು ಕೆಟ್ಟ ದಾರಿಯನ್ನು ಹಿಡಿಬಾರ್ದು, ಸಮಾಜದಲ್ಲಿ ಮುಂದೆ ಬರಬೇಕು, ಮುಂದೆ ಒಬ್ಬ ಒಳ್ಳೆ ಯೋಗ್ಯ ವ್ಯಕ್ತಿಯಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಮಗುವಿನ ಮೇಲೆ ತಾಯಿಗೆ ಪ್ರೀತಿ ಇರುತ್ತೆ. ಹಾಗಾಗಿ ಮಗು ಕೆಲವೊಂದು ಸಲ ತಾಯಿಗೆ ಜೋರಾಗಿ ಹೊಡಿತಾಳೆ, ಬೈತಾಳೆ, ಏನೇನನ್ನು ಮಾಡ್ತಾಳೆ. ಆದರೆ ಹಿಂದಿನ ಉದ್ದೇಶ ಏನು, ಇಷ್ಟೇ, ಆ ಮಗು ಉದ್ಧಾರ ಆಗಬೇಕು ಅಂತ. ಹಾಗೆ ಉಪನಿಷತ್ತು ನಮಗೆ ಇಷ್ಟೆಲ್ಲ ಎಚ್ಚರಿಕೆ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ಅದೇನು, ನಮ್ಮ ಮೇಲಿನ ಕರುಣೆಯಿಂದಾಗಿ. ನೀವು ಕೆಟ್ಟ ಹಾದಿಯನ್ನು ಹಿಡಿಯಬೇಡಿ, ಕೆಟ್ಟ ಹಾದಿಯನ್ನು ಹಿಡಿದು ಪರಮಾತ್ಮನನ್ನು ಮರೆತು ಯೋಗ್ಯವಾದಂತಹ ಈ ಶರೀರವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂಬಂತಹ ನಮ್ಮ ಮೇಲಿನ ಕರುಣೆಯಿಂದಾಗಿ ಉಪನಿಷತ್ತು ಏನು ಮಾಡ್ತಾ ಇದೆ, ನಮಗೆ ಇಷ್ಟೆಲ್ಲ ಉಪದೇಶವನ್ನು ಕೊಡ್ತಾ ಇದೆ ಎಂಬುದಾಗಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಹೀಗೆ 3ನೇ ಮಂತ್ರದಿಂದಾಗಿ ಉಪನಿಷತ್ತು ಏನು ಹೇಳಿತು ಅಂತ ಹೇಳಿದರೆ, ಪರಮಾತ್ಮನನ್ನು ಚೆನ್ನಾಗಿ ತಿಳಿಯಬೇಕು. ತಿಳಿಯದೆ ಹೋದರೆ ನಿಮಗೆ ಮುಂದೆ ದುಃಖ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದರು. ಸರಿ, ನಾವು ಪರಮಾತ್ಮ ಚೆನ್ನಾಗಿ ತಿಳಿಯಲಿಕ್ಕೆ ಸಿದ್ಧರಿದ್ದೇವೆ, ನನಗೆ ಪರಮಾತ್ಮ ತತ್ವವನ್ನು ಉಪದೇಶ ಮಾಡಿ ಅಂತ ಕೇಳಿದಾಗ ಉಪನಿಷತ್ತು ಪರಮಾತ್ಮ ಯಾವ ರೀತಿಯಾಗಿ ಇದ್ದಾನೆ ಅಂತ ಅವನ ವಿಶಿಷ್ಟವಾದಂತಹ ಸ್ವರೂಪವನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ. ಯಾಕೆಂದರೆ ಪರಮಾತ್ಮ ಅವನು ಅನಂತ ಗುಣ ಪರಿಪೂರ್ಣ, ಅವನ ಎಲ್ಲ ಗುಣವನ್ನು ಉಪನಿಷತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯರಾದಂಥವರಿಗೆ ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲವೋ ಆ ರೀತಿಯಾಗಿ ಉಪನಿಷತ್ತು ತನ್ನ ಸೀಮಿತ ಒಂದು ಅವಧಿಯಲ್ಲಿ ಪರಮಾತ್ಮನ ವಿಶಿಷ್ಟವಾದಂತಹ ಗುಣಗಳನ್ನು ಹೇಳ್ತಾ ಇದೆ. ಅದೇ ಅನೇಜದೇಕೋ ನಯನದೇವಾಹ ಆಪ್ನುವನ್ ಪೂರ್ವಮರ್ಶತ್ ತದ್ಧಾವತೋನ್ಯಾನ್ ಅತ್ಯೈತಿ ತಿಷ್ಟತ್ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಎಂಬುದಾಗಿ ಈಶಾವಾಸ್ಯೋಪನಿಷತ್ತಿನ 4ನೇ ಮಂತ್ರ. ಈ 4ನೇ ಮಂತ್ರ ಎಂಬುದು ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಇದೆ. ನಾವು ಮೊದಲು ಕೇಳಿದಂತೆ ಋಷಿ ಛಂದಸ್ಸು ದೇವತೆಯನ್ನು ಅವಶ್ಯವಾಗಿ ತಿಳಿಯಲೇಬೇಕು. ಮೊದಲ 3 ಮಂತ್ರಗಳು ಅನುಷ್ಟುಪ್ ಛಂದಸ್ಸಿನಲ್ಲಿವೆ. 4ನೇ ಮಂತ್ರ ಅದು ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಇದೆ. ತ್ರಿಷ್ಟುಪ್ ಛಂದಸ್ಸು ಅಂತ ಹೇಳಿದರೆ ಒಂದೊಂದು ಪಾದದಲ್ಲಿ ಒಟ್ಟು 11 ಅಕ್ಷರಗಳು ಇರಬೇಕು ಅಂತ. ಈ ತ್ರಿಷ್ಟುಪ್ ಛಂದಸ್ಸಿಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದರೆ ದೇವೇಂದ್ರನ ಹೆಂಡತಿಯಾದಂತಹ ಶಚೀದೇವಿ. ಶಚೀದೇವಿ ಅವಳು ತ್ರಿಷ್ಟುಪ್ ಛಂದಸ್ಸಿಗೆ ಅಭಿಮಾನಿಯಾದಂತಹ ದೇವತೆ. ಈ ಮಂತ್ರದಲ್ಲಿ ಪರಮಾತ್ಮನ ವಿಶಿಷ್ಟವಾದಂತಹ ಒಂದು ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ. ಹಿಂದೆ ಹೇಳಿದರು, ನೀವು ತಿಳಿಯಬೇಕು, ಯಾವುದನ್ನು ತಿಳಿಯಬೇಕು ಅದನ್ನು ಅವಶ್ಯವಾಗಿ ತಿಳಿಯಲೇಬೇಕು ಅಂತ ಹೇಳಿದರು.
ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನಸನ್ನ ಅಸದುಚ್ಯತೆ ಎಂಬುದಾಗಿ. ಪರಮಾತ್ಮ ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡೋಕ್ಕೆ ಒಂದು ಮಾತು ಹೇಳ್ತಾನೆ, ಜಗತ್ತಿನಲ್ಲಿ ಯಾವುದನ್ನು ನಾವು ಅವಶ್ಯವಾಗಿ ತಿಳಿಯಲೇಬೇಕೋ ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ. ಯಾವುದನ್ನು ಅವಶ್ಯವಾಗಿ ತಿಳಿಯಬೇಕು ಅಂತ ಹೇಳಿದರೆ ಯಜ್ಞಾತ್ವ ಅಮೃತಮಶ್ನುತೆ ಅಂತ. ಉಪನಿಷತ್ತಿನ ಹಿಂದಿನ ಮಂತ್ರ ಏನು ಹೇಳ್ತೆ ನಮಗೆ, ಪರಮಾತ್ಮನ ಬಗ್ಗೆ ಚೆನ್ನಾಗಿ ತಿಳಿಯದೇ ಹೋದರೆ ಅಂಧಂತಮಸ್ಸಿಗೆ ಹೋಗುತ್ತೇವೆ ಅಂತ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಜ್ಞಾತ್ವ ಅಮೃತಮಶ್ನುತೆ ಅಂತ. ಆ ವಸ್ತುವನ್ನು ತಿಳಿದರೆ, ಚೆನ್ನಾಗಿ ತಿಳಿದರೆ ಏನಾಗುತ್ತೆ, ನಾವು ಅಮೃತವನ್ನು ಅನುಭವಿಸ್ತೇವೆ. ಅಮೃತ ಅಂದರೆ ಮೋಕ್ಷ ಅಂತ. ಯಾವುದು ಅವಶ್ಯವಾಗಿ ತಿಳಿಯಲೇಬೇಕಾದಂತಹ ವಸ್ತು ಅಂತ ಹೇಳಿದರೆ ಅದು ಅನಾದಿಮತ್ ಪರಂ ಬ್ರಹ್ಮ ನಸನ್ನ ಅಸದುಚ್ಯತೆ ಎಂಬುದಾಗಿ. ಅವಶ್ಯವಾಗಿ ಪ್ರತಿಯೊಬ್ಬ ಮನುಷ್ಯರು ಕೂಡ ತಿಳಿಯಲೇಬೇಕಾದಂತಹ ವಸ್ತು ಅಂತ ಹೇಳಿದರೆ ಅದು ಪರಬ್ರಹ್ಮ, ಸಾಕ್ಷಾತ್ ಪರಮಾತ್ಮನೇ ಅವಶ್ಯವಾಗಿ ತಿಳಿಯಲೇಬೇಕಾದಂತಹ ವಸ್ತು. ಆ ವಸ್ತುವಿನ ಬಗ್ಗೆ ತಿಳಿದಾಗ ಮೋಕ್ಷ, ಸರಿಯಾಗಿ ತಿಳಿಯದೇ ಹೋದರೆ ಅಥವಾ ಅವನಲ್ಲಿ ದ್ವೇಷವನ್ನು ಮಾಡಿದರೆ ಅದರಿಂದಾಗಿ ಅಂಧಂತಮಸ್ಸು ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಅವಶ್ಯವಾಗಿ ಪರಮಾತ್ಮನ ಬಗ್ಗೆ ನಾವು ತಿಳಿಯಲೇಬೇಕು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದ. ಆ ಪರಮಾತ್ಮನ ಸ್ವರೂಪ ಏನು ಅಂತ ನಮಗೆ ಈಶಾವಾಸ್ಯ ಉಪನಿಷತ್ತು ಹೇಳ್ತಾ ಇದೆ. ಮೊದಲು ಹೇಳ್ತಾ ಇದೆ, ಪರಮಾತ್ಮ ಅನೇಜತ್ ಅಂತ. ಅನೇಜತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅನೇಜತ್ ಎನ್ನುವಂತಹ ಧಾತುವಿನ ಮೂಲ ರೂಪ ಏಜರ್ ಕಂಪನೆ ಅಂತ. ಅಂದರೆ ನಡಗುವುದು ಅಂತ. ಏಜತಿ ಅಂಥೇಳಿ ನಡಗುವುದು ಅಂತ. ನಾವು ಚಳಿಯಿಂದಾಗಿ ನಡುಗ್ತೇವೆ, ಭಯದಿಂದಾಗಿ ನಡುಗ್ತೇವೆ. ಪರಮಾತ್ಮ ಏನಾಗಿದ್ದಾನೆ, ಅವನು ಅನೇಜತ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮನಿಗೆ ನಡುಕ ಎಂಬುದು ಇಲ್ಲ, ಪರಮಾತ್ಮ ಎಂದಿಗೂ ಕೂಡ ನಡುಗುವುದಿಲ್ಲ ಅಂತ. ಪರಮಾತ್ಮ ನಡುಗುವುದಿಲ್ಲ, ಇದೇನು ವಿಚಿತ್ರ, ಪರಮಾತ್ಮ ನಡುಗುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅವನಿಗೇನು ನಡುಗುವುದಿಲ್ಲ ಅಂತ ಅದರಲ್ಲೂ ಉಪನಿಷತ್ತು ಹೇಳಬೇಕು ಅಂತ ಹೇಳಿದರೆ, ನಡುಗುವುದು ಯಾವಾಗ ಅಂತ ಹೇಳಿದ್ರೆ ಭಯ ಬಂದಾಗ ಅಂತ. ಆದರೆ ಪರಮಾತ್ಮ ಏನಾಗಿದ್ದಾನೆ, ಅನೇಜತ್, ಅವನಿಗೆ ಯಾವುದೇ ರೀತಿಯಾದಂಥ ಭಯ ಎಂಬುದು ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಭಯ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಒಂದು ನಮಗಿಂತ ಮೇಲಿನ ವ್ಯಕ್ತಿಗಳನ್ನು ನೋಡಿದಾಗ, ನಮಗಿಂತ ಬಲದಲ್ಲಿ ಜ್ಞಾನದಲ್ಲಿ ಪ್ರಬಲರಾದಂತಹ ವ್ಯಕ್ತಿಗಳನ್ನು ನೋಡಿದಾಗ, ಅಥವಾ ಕ್ರೂರವಾದಂತಹ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿದಾಗ ನಮಗೇನಾಗುತ್ತೆ, ಅದರಿಂದಾಗಿ ಭಯ ಆಗುತ್ತೆ. ಆದರೆ ಪರಮಾತ್ಮ ಏನಾಗಿದ್ದಾನೆ, ಸರ್ವೋತ್ತಮನಾದಂತಹ ವ್ಯಕ್ತಿ. ಅವನಿಗಿಂತ ಹಿರಿಯರು ಅವನು ಯಾರೂ ಕೂಡ ಇನ್ನೊಬ್ಬರು ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಳುವಂತೆ ಪರಮಾತ್ಮ ಭಯಕೃತ್ ಭಯನಾಶನಃ ಎಂಬುದಾಗಿ ಸಹಸ್ರನಾಮ ಹೇಳುತ್ತೆ. ಅಂದರೆ ಇಡೀ ಜಗತ್ತಿಗೆ ಭಯವನ್ನು ಉಂಟು ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಅದೇ ರೀತಿಯಾಗಿ ಜಗತ್ತಿಗೆ ಬಂದಂತಹ ಭಯವನ್ನು ನಾಶ ಮಾಡುವವನು ಕೂಡ ಯಾರಾಗಿದ್ದಾರೆ, ಪರಮಾತ್ಮನೇ ಆಗಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದೆ. ಹೀಗೆ ಇಡೀ ಜಗತ್ತಿಗೆ ಭಯವನ್ನು ಉಂಟು ಮಾಡುವವನು ಪರಮಾತ್ಮ, ಭಯವನ್ನು ನಾಶ ಮಾಡುವವನು ಪರಮಾತ್ಮ. ಇಂತಹ ಪರಮಾತ್ಮನಿಗೆ ಏನಿಲ್ಲ, ಅದು ಭಯ ಎಂಬುದು ಪರಮಾತ್ಮನಿಗೆ ಸರ್ವಥಾ ಇಲ್ಲವೇ ಇಲ್ಲ. ಹಾಗಾಗಿ ಪರಮಾತ್ಮನನ್ನು ನಾವು ಏನಂತ ಉಪಾಸನೆ ಮಾಡಬೇಕು, ಅನೇಜತ್, ಪರಮಾತ್ಮ ಭಯರಹಿತ, ಅವನು ನಡುಕ ಇಲ್ಲದವನು ಅಂತ ಉಪಾಸನೆ ಮಾಡಬೇಕು ಅಂತ. ಸರಿ, ಇದರಿಂದ ನಮಗೇನು ಸಿಗುತ್ತೆ? ಪರಮಾತ್ಮನನ್ನು ನಾವೇನು ಮಾಡಿದೆವು, ಭಯರಹಿತ, ನಡುಕ ಇಲ್ಲದೆ ಇರುವವನು ಅಂತ ಉಪಾಸನೆ ಮಾಡಿದೆವು. ನಮಗೇನು ಅಂತ ಅದಕ್ಕೆ ನಮಗೆ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ, ಯಂ ಯಥಾ ಉಪಾಸತೆ ತಥೈವ ಭವತಿ ಅಂತ. ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಪರಮಾತ್ಮ ನಮಗೆ ಅದನ್ನೇ ವಾಪಸ್ ಕೊಡ್ತಾನೆ ಅಂತೆ. ಪರಮಾತ್ಮನನ್ನು ನಾವು ಪರಮಾತ್ಮನಿಗೆ ಭಯ ಇದೆ ಅಂತ ಉಪಾಸನೆ ಮಾಡಿದರೆ ನಮಗೇನು ಕೊಡ್ತಾನೆ ಪರಮಾತ್ಮ? ಭಯವನ್ನೇ ಕೊಡ್ತಾನೆ. ಪರಮಾತ್ಮ ಸರ್ವಜ್ಞ ಅಂತ ಉಪಾಸನೆ ಮಾಡಿದರೆ ಪರಮಾತ್ಮ ನಮಗೂ ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾದಂಥ ಜ್ಞಾನವನ್ನು ಕೊಡ್ತಾನೆ. ಪರಮಾತ್ಮ ಸುಖಸ್ವರೂಪಿ ಅಂತ ಒಂದು ನಿರಂತರವಾಗಿ ಉಪಾಸನೆ ಮಾಡಿದರೆ ಸುಖಸ್ವರೂಪವಾದಂಥ ಮೋಕ್ಷವನ್ನು ಕೊಡ್ತಾನೆ. ಹಾಗೆ ಪರಮಾತ್ಮನನ್ನು ನಾವು ಅನೇಜತ್ ಎಂಬುದಾಗಿ ಪರಮಾತ್ಮ ಭಯರಹಿತ, ದಡುಕ ಇಲ್ಲದೆ ಇರುವವನು ಅಂತ ಉಪಾಸನೆ ಮಾಡಿದರೆ ಪರಮಾತ್ಮ ನಮಗೂ ಕೂಡ ಏನನ್ನು ಕೊಡ್ತಾನೆ? ಭಯರಾಹಿತ್ಯವನ್ನು. ನಮಗೆ ಯಾವತ್ತೂ ಕೂಡ ಪರಮಾತ್ಮ ಭಯವನ್ನು ಕೊಡುವುದೇ ಇಲ್ಲ. ನಿರಂತರವಾಗಿ ನಮಗೆ ಭಯ ಇಲ್ಲದೇ ಇರುವಂತೆ, ನಾವು ಶಾಸ್ತ್ರ ಹೇಳುವಂತೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ
ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮಲಕ್ಷ್ಮಣೋ ಅಂತ 4 ದಿಕ್ಕಿನಲ್ಲಿ ಪರಮಾತ್ಮ ಇದ್ದುಕೊಂಡು ನಮ್ಮನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದರೆ ನಾವು ಪರಮಾತ್ಮನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಿದ್ದೇವೆ, ಅನೇಜತ್ ನಡುಕ ಇಲ್ಲದೇ ಇರುವವನು ಎಂಬುದಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದೇವೆ. ಹೀಗೆ ಪರಮಾತ್ಮನನ್ನು ಮೊದಲು ಉಪನಿಷತ್ತು ಹೇಳ್ತಾ ಇದೆ, ಅನೇಜತ್ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ. ಮುಂದಿನ ಶಬ್ದ ಅನೇಜತ್ ಏಕಂ ಅಂತ. ಏಕಂ ಅಂದರೆ ಒಂದು ಅಂತ ಮೇಲ್ನೋಟದ ಅರ್ಥ. ಆದರೆ ಪ್ರಧಾನ ಅರ್ಥ ಯಾವುದು ಎಲ್ಲದಕ್ಕಿಂತ ಮಿಗಿಲಾದದ್ದು, ಮೇಲೆ ಇರುವುದು, ಪ್ರಧಾನವಾದದ್ದು ಅದು ಒಂದು ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಪ್ರಧಾನವಾದದ್ದು ಅಂತ. ಸರ್ವೋತ್ತಮ ಪರಮಾತ್ಮ ಏನಾಗಿದ್ದಾನೆ, ಅವನಿಗೆ ಸರಿಸಮಾನವಾದಂತಹ ಇನ್ನೂ ಒಬ್ಬ ವ್ಯಕ್ತಿ ಇಲ್ಲ, ಇನ್ನೂ ಏಕ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಇಲ್ಲ. ಅವನೇ ಎಲ್ಲರಿಗಿಂತ ಹಿರಿದಾದಂತಹ ತತ್ವ. ಹಾಗಾಗಿ ಪರಮಾತ್ಮ ಏನಾಗಿದ್ದಾನೆ, ಸರ್ವೋತ್ತಮ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ನಾವು ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ತಿಳಿಸ್ತಾ ಇದೆ. ಇದೇ ಮಾತನ್ನು ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ ಸರ್ವಂ ಮೈ ಸರ್ವವಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಪರಮಾತ್ಮ ಹೇಳ್ತಾನೆ. ಮತ್ತಃ ಪರತರಂ ನಾಸ್ತಿ ಅಂತ. ಪರ ಅಂತ ಹೇಳಿದ್ರೆ ಶ್ರೇಷ್ಠ. ನನಗಿಂತ ಶ್ರೇಷ್ಠವಾದಂತಹ ಇನ್ನೊಂದು ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಹಾಗಾಗಿ ನೀನೇ ಮಾಡಬೇಕು, ನನ್ನನ್ನೇ ಧ್ಯಾನ ಮಾಡಬೇಕು ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮ ಸರ್ವೋತ್ತಮ ಅಂತ ಉಪನಿಷತ್ತು ಹೇಳ್ತಾ ಇದ್ದೆ, ಈಶಾವಾಸ್ಯ ಉಪನಿಷತ್ತು. ಗೀತೆಯಲ್ಲೂ ಪರಮಾತ್ಮ ಅದೇ ಮಾತನ್ನು ಹೇಳ್ತಾ ಇದ್ದಾನೆ, ಮತ್ತ ಪರತರ ಕಿಂಚಿತ್, ನನಗಿಂತ ಶ್ರೇಷ್ಠವಾದಂತಹ ಇನ್ನೊಂದು ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ವಾ, ನನ್ನಲ್ಲಿಯೇ ಇಡೀ ಜಗತ್ತು ಪೋಣಿಸಲ್ಪಟ್ಟಿದೆ ಅಂತ. ಹೇಗೆ ಒಂದು ಸುಂದರವಾದಂತಹ ತುಳಸಿ ಮಣಿಯೋ ಮುತ್ತಿನ ಮಾಲೆ ಆಗಬೇಕಾದ್ರೆ ಒಂದು ದಾರದಿಂದಾಗಿ ಚೆನ್ನಾಗಿ ಪೋಣಿಸ್ತೇವೆ. ದಾರ ಚೆನ್ನಾಗಿದ್ದರೆ ಮಾಲೆ ಚೆನ್ನಾಗಿರುತ್ತೆ. ದಾರ ಕಟ್ಟಾಗಿ ಹೋಗ್ಬಿಟ್ರೆ ಮಣಿಗಳೆಲ್ಲ ಕೆಳಗಡೆ ಬಿದ್ದು ಚಲ್ಲಾಪಿಲಿಯಾಗಿ ಬಿಡ್ತವೆ. ಹಾಗೆ ಇಡೀ ಜಗತ್ತು ಒಂದು ಸಿಸ್ಟಮೆಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಸೂತ್ರಪ್ರಾಯವಾದಂತಹ ಪರಮಾತ್ಮ. ಅವನು ಸರ್ವೋತ್ತಮನಾಗಿದ್ದಾನೆ. ಹಾಗಾಗಿ ಅವನನ್ನು ಪರಮಾತ್ಮನನ್ನು ಏಕ ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ. ಗೀತೆಯಲ್ಲಿ ಪರಮಾತ್ಮನು ಅದನ್ನೇ ಹೇಳ್ತಾ ಇದ್ದಾನೆ. ಮುಂದುವರಿದು ಹೇಳ್ತಾರೆ, ಪರಮಾತ್ಮ ಮನಸ್ಸೋ ಜವೀಯ ಅಂತ. ಜವೀಯ ಅಂತ ಹೇಳಿದರೆ ವೇಗವುಳ್ಳವನು ಅಂತ. ಪರಮಾತ್ಮ ಅವನ ವೇಗ ಫಾಸ್ಟ್ ಹೇಗಿದೆ ಅಂತ ಹೇಳಿದರೆ ಮನಸ್ಸೋ ಜವೀಯ ಅಂತೆ. ಅಂದರೆ ಸಾಮಾನ್ಯವಾಗಿ ಯಾವುದು ಅತ್ಯಂತ ವೇಗವಾದಂತಹ ವಸ್ತು ಅಂತ ಹೇಳಿ ನಾವು ಚಿರತೆ ಅಂತ ಹೇಳ್ತೇವೆ, ಜಿಂಕೆ ಅಂತ ಹೇಳ್ತೇವೆ, ಅದು ಇದು ಅಂತ ಹೇಳ್ತೇವೆ. ಆದರೆ ಇದೆಲ್ಲದಕ್ಕಿಂತಲೂ ಕೂಡ ಅತ್ಯಂತ ವೇಗವಾದಂತಹ ವಸ್ತು ಅಂತ ಹೇಳಿದರೆ ಯಾವುದು? ಅದು ನಮ್ಮ ಮನಸ್ಸು. ಇವತ್ತು ನಾವಿಲ್ಲಿ ಉಡುಪಿಯ ರಾಜಾಂಗಣದಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮ ತಕ್ಷಣದಲ್ಲಿ ಬೆಂಗಳೂರಿಗೆ ಹೋಗಬೇಕು ಅಂತ ಅನಿಸಿತು. ಮನಸ್ಸಿನಿಂದಾಗಿ ನಾವೇನು ಮಾಡ್ತೇವೆ, ಆರಾಮಾಗಿ ಬೆಂಗಳೂರಿಗೆ ಹೋಗ್ಬೋದು. ಬೆಂಗಳೂರಲ್ಲಿ ಸಂಬಂಧಿಕರ ಮನೆಯೋ ನಮ್ಮ ಮನೆಯೋ ಏನೋ ಇರುತ್ತೆ, ಅಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಅಥವಾ ನಾವು ಇಲ್ಲೇ ಕೂತ್ಕೊಂಡಿರ್ತೇವೆ, ಉಡುಪಿಯಲ್ಲಿ ನಮ್ಮ ಮನೆ ಇರುತ್ತೆ, ನಾವು ಹೋಗಬೇಕು ಅಂತ ಮನಸ್ಸಿನಿಂದಾಗಿ ನಮ್ಮ ಮನೆಗೆ ಹೋಗ್ಬೋದು. ನಮ್ಮ ಮನಸ್ಸು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ತತ್ಕ್ಷಣದಲ್ಲಿ ವೇಗವಾಗಿ ಎಲ್ಲಿ ಬೇಕಾದರೂ ಕೂಡ ಸಂಚಾರ ಮಾಡುವಂಥ ಶಕ್ತಿ ಯಾವುದಕ್ಕಿದೆ? ಮನಸ್ಸಿನಲ್ಲಿದೆ. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಂದ್ರೆ 8-9 ತಾಸು ಬೇಕು. ಅದೇ ಮನಸ್ಸಿನಿಂದಾಗಿ ಒಂದು ಕ್ಷಣದಲ್ಲಿ ಬೆಂಗಳೂರಿಗೆ ಹೋಗ್ಬೋದು. ಬೆಂಗಳೂರು ನಮ್ಮ ಮನೆ ಹೇಗಿದೆ, ಅದು ಹೇಗಿದೆ, ಹೇಗಿಂತ ಮನಸ್ಸಲ್ಲಿ ಊಹೆ ಮಾಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಮನಸ್ಸು ಭಾರೀ ವೇಗ. ಮನಸ್ಸಿಗಿರುವಂತಹ ವೇಗ ಯಾವುದಕ್ಕೂ ಕೂಡ ಇಲ್ಲ ಅಂತ ಜಗತ್ತಿನಲ್ಲಿ ನಾವು ಕಾಣ್ತೇವೆ. ಆದರೆ ಪರಮಾತ್ಮನ ವೇಗ ಯಾವ ರೀತಿಯಾಗಿದೆ ಅಂತ ಹೇಳಿದರೆ ಅವನು ಮನಸ್ಸೋ ಜವೀಯ ಅಂತ. ಮನಸ್ಸಿಗಿಂತ ವೇಗವುಳ್ಳವನು ಅಂತ, ಮನಸ್ಸಿಗಿಂತ ಭಾರೀ ವೇಗವುಳ್ಳವನು ಅಂತ. ಅದು ಹೇಗೆ ಅಂತ ಹೇಳಿದರೆ, ಇವತ್ತು ನಮ್ಮ ಮನಸ್ಸು ಇಲ್ಲಿದೆ, ಮನಸ್ಸು ಇರೋದು ಒಳಗಡೆ. ಮನಸ್ಸು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಹೋಗ್ಬೇಕಾದ್ರೆ ಸ್ವಲ್ಪ ಆದರೂ ಟೈಮ್ ಬೇಕು, ಕನಿಷ್ಠ 1 ಸೆಕೆಂಡ್ ಆದರೂ ಬೇಕು ಅಂತ ಅಂದ್ಕೊಳ್ಳಿ. ಆದರೆ ಪರಮಾತ್ಮ ಹೇಗಿದ್ದಾನೆ? ಮನಸ್ಸೋ ಜವೀಯ, ಮನಸ್ಸಿಗಿಂತ ವೇಗವುಳ್ಳವನಾಗಿದ್ದಾನೆ ಅಂತೆ. ಯಾಕೆ ಅಂತ ಹೇಳಿದರೆ ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಪರಮಾತ್ಮ ಇಲ್ಲೂ ಇದ್ದಾನೆ, ನಮ್ಮ ಮನೆಯಲ್ಲೂ ಇದ್ದಾನೆ, ಬೆಂಗಳೂರಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಹಾಗಾಗಿ ಪರಮಾತ್ಮ ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಹಾಗಾಗಿ ಪರಮಾತ್ಮ ಇಲ್ಲಿದ್ದಾನೆ ತಲ್ಲಿದ್ದಾನೆ, ಅಲ್ಲಿದ್ದಾನೆ ಅಲ್ಲಿ ಇದ್ದಾನೆ. ಹಾಗಾಗಿ ಪರಮಾತ್ಮ ಅವನು ಮನಸ್ಸಿಗಿಂತಲೂ ಕೂಡ ವೇಗವಾಗಿದ್ದಾನೆ. ಯಾಕೆಂದರೆ ಅವನು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ.
ಪರಮಾತ್ಮ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಇರುವಂತಹ ಸಾಮರ್ಥ್ಯವುಳ್ಳವನು ಅಂತ ತಿಳಿಸ್ತಾ ಇದೆ. ಹಾಗಾಗಿಯೇ ಮನಸ್ಸಿನಿಂದಾಗಿಯೂ ಕೂಡ ನಮಗೇನು ಬರಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನ ಜ್ಞಾನ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಪರಮಾತ್ಮನಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ತೇವೆ, ಆದರೆ ಪರಮಾತ್ಮ ಅದಕ್ಕಿಂತ ದೂರ ಇರ್ತಾನೆ. ಹೇಗೆ ಅಂತ ಹೇಳಿದರೆ, ಒಂದು ಬೆಕ್ಕಿರುತ್ತೆ, ಬೆಕ್ಕಿಗೆ ಆಟ ಆಡಿಸ್ಬೇಕು ಅಂತ ಏನು ಮಾಡ್ತಾರೆ, ಅದರ ತಲೆಗೆ ಒಂದು ರಿಂಗ್ ಹಾಕಿ ಮುಂದೆ ಅದೊಂದು ಆಹಾರ ಕಟ್ತಾರೆ, ಏನೋ ಒಂದು ಆಹಾರ, ಅದಕ್ಕೆ ಇಷ್ಟವಾಗಿರೋ ಆಹಾರ. ಬೆಕ್ಕೇನು ಮಾಡುತ್ತೆ, ಆಹಾರ ನನ್ನ ಮುಂದೆ ಇದೆ ಅಂತ ಸ್ವಲ್ಪ ಮುಂದೆ ಹೋಗುತ್ತೆ. ಆವಾಗೇನಾಗುತ್ತೆ, ಬೆಕ್ಕಿನ ತಲೆ ಕಟ್ಟಿರೋ ಆಹಾರ ಕೂಡ ಮುಂದೆ ಹೋಗುತ್ತೆ, ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ, ಅದು ಮುಂದೆ ಹೋಗುತ್ತೆ. ಹೀಗೆ ಬೆಕ್ಕು ಎಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಏನಾಗೋದಿಲ್ಲ, ಅದರ ತಲೆಗೆ ಕಟ್ಟಿರುವಂತಹ ಆಹಾರ ಅದಕ್ಕೆ ಸಿಗುವುದೇ ಇಲ್ಲ. ಯಾಕೆ ಅಂದರೆ ಅದು ಎಲ್ಲಿ ಹೋಗುತ್ತೋ ಅದಕ್ಕಿಂತ ಮುಂದೆ ಅದರ ಆಹಾರ ಹೋಗುತ್ತೆ. ಹಾಗೆ ಪರಮಾತ್ಮ ಏನಾಗಿದ್ದಾನೆ ಅಂತ ಹೇಳಿದರೆ, ಅವನು ಮನಸ್ಸೋ ಜವೀಯ, ಎಲ್ಲದಕ್ಕಿಂತಲೂ ಕೂಡ ವೇಗವುಳ್ಳವನು. ಹಾಗಾಗಿ ಅವನನ್ನು ತಿಳಿಯುವುದು ಅಷ್ಟು ಸುಲಭವಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ನೈನದ್ದೇವಾಹ ಆಪ್ನುವನ್ ಪೂರ್ವಮರ್ಷತ್ ಅಂತ. ಪರಮಾತ್ಮನನ್ನು ನಾವು ನೀವು ತಿಳಿಯೋದು ಸಾಧ್ಯ ಇಲ್ಲ, ಅಷ್ಟು ಮಾತ್ರ ಅಲ್ಲ, ನೈನತ್ ದೇವಾಹ ಆಪ್ನುವನ್, ದೇವಾನುದೇವತೆಗಳಿಗೇನೆ ಪರಮಾತ್ಮನ ಅವನು ಸರಿಯಾಗಿ ಪೂರ್ಣವಾಗಿ ತಿಳಿದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಮಧ್ವಯುಜದಲ್ಲಿ ನೋಡ್ತೇವೆ, ಪರಮಾತ್ಮನ ಹತ್ತಿರ ಸದಾಕಾಲ ಇರುವವಳು ಯಾರು ಅಂತೀರ, ಲಕ್ಷ್ಮೀದೇವಿ. ಯಾಕೆ ಅಂದರೆ ಬ್ರಹ್ಮದೇವರಿಗೂ ನಾಶ ಇದೆ, ವಾಯುದೇವರಿಗೂ ನಾಶ ಇದೆ, ಎಲ್ಲರೂ ನಾಶ ಆದಾಗಲೂ ಕೂಡ ನಿತ್ಯ ಮುಕ್ತಳಾಗಿ ಇರುವಂಥವಳು ಯಾರು ಅಂತೀರ, ಲಕ್ಷ್ಮೀದೇವಿ. ಅವಳು ನಿತ್ಯಾವಿಯೋಗಿನಿ, ಪರಮಾತ್ಮನ ಜೊತೆ ಯಾವಾಗಲೂ ಇರುವವಳು ಅಂತೆ. ಅವಳಿಗೇನೆ ಇನ್ನು ಪರಮಾತ್ಮನ ನ ರಮಾಪಿ ಪದಾಂಗುಲೀಲಸದ್ ನಕಧೂರಾಜಿತನಂತ ಸದ್ಗುಣಾನ್ ಗಣಯೇತ್ ಗಣಯಂತೆ ನಾರತಂ ಪರಮಾನ್ ಕೋಸ್ಯ ಪರೋಗುಣಾನ್ ವಿಧೇಯತ್ ಎಂಬುದಾಗಿ ಪಂಡಿತಾಚಾರ್ಯರು ಮಧ್ವಯುಜದಲ್ಲಿ ಹೇಳುವಂತೆ, ಪರಮಾತ್ಮನ ಜೊತೆ ನಿರಂತರವಾಗಿ ಇರುವಂತಹ ಲಕ್ಷ್ಮೀದೇವಿಗೇನೆ ಪರಮಾತ್ಮನ ಕಾಲಿನ ಹೆಬ್ಬೆರಳಿನ ತುದಿಯಲ್ಲಿ ಇರುವಂತಹ ಧೂಳಿನ ಕಣದಲ್ಲಿ ಇರುವಂತಹ ಅನಂತ ಗುಣಗಳನ್ನು ಇಂದಿಗೂ ಕೂಡ ಎಣಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದಾಗಿ ಪಂಡಿತಾಚಾರ್ಯರು ಹೇಳ್ತಾರೆ. ಅಂತ ಹೇಳಿದರೆ ಪರಮಾತ್ಮನನ್ನು ತಿಳಿಯಲಿಕ್ಕೆ, ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ತಿಳಿಯೋದೇ ಬೇಡ ಅಂತ. ಈಗ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೆ ಪರಿಪೂರ್ಣವಾಗಿ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ. ಪರಮಾತ್ಮನ ಬಗ್ಗೆ ಲಕ್ಷ್ಮೀದೇವಿಗೇ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವ್ಯಾಕೆ ತಿಳಿಯಬೇಕು, ನಮಗೆ ತಿಳಿಲಿಕ್ಕೂ ಸಾಧ್ಯವೂ ಇಲ್ಲ, ಅವಕಾಶವೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಹಾಗಾಗಿ ತಿಳಿಯೋದೇನೆ ಬೇಡವಲ್ಲ ಅಂತ ಹೇಳಿದರೆ ಅದಕ್ಕೆ ಸುಂದರ ದೃಷ್ಟಾಂತವನ್ನು ಕೊಡ್ತಾರೆ. ನಾವು ಇಲ್ಲಿಂದ ಸಮುದ್ರಕ್ಕೆ ಹೋಗ್ತೇವೆ, ಸಮುದ್ರದಲ್ಲಿ ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟು ನೀರು ತರ್ತೇವೆ. ಅಥವಾ ನಾವು ಬದಲಿಗೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿಂದ ಬರಬೇಕಾದ್ರೆ ಏನು ತರ್ತೇವೆ, ಗಂಗಾ ತರ್ತೇವೆ. ನಾವೇನು ಹೇಳ್ತೀವಿ, ಮನೆಗೆ ಗಂಗಾದೇವಿ ಬಂದಿದ್ದಾಳೆ, ಪೂಜೆ ಮಾಡೋಣ ಅಂತ. ಗಂಗೆ ಬಂದಿದ್ದಾಳ, ಗಂಗೆ ನಿರಂತರವಾಗಿ ಹರಿದ್ವಾರ ಕಾಶಿ ಎಲ್ಲ ಕಡೆ ಹರಿತಾನೇ ಇದ್ದಾಳೆ. ಹಾಗೆ ನಮ್ಮ ಕಡೆ ಬಂದಿರೋದೇನು, ಗಂಗೆಯೇ ಬಂದಿದ್ದಾಳೆ. ಹೇಗೆ ಬಂದಿದ್ದಾಳೆ, ನಮ್ಮ ಸಾಮರ್ಥ್ಯ ಎಷ್ಟಿದನೋ, ಆ ಸಣ್ಣ ಬಿಂದಿಗೆ ಸಾಮರ್ಥ್ಯ ಎಷ್ಟಿದನೋ ಅಷ್ಟು ಗಂಗೆ ಬಂದಿದ್ದಾಳೆ. ಹಾಗಂತ ನಾವು ಗಂಗಾ ನದಿಯನ್ನು ಸಂಪೂರ್ಣವಾಗಿ ಮನೆಗೆ ತರಲಿಕ್ಕೆ ಆಗಲ್ಲ ಅಂತ ಗಂಗಾ ನದಿನ ತರೋದನ್ನೇ ಬಿಡಬಾರ್ದು. ಯಾಕೆ, ಪುಣ್ಯ ಸಿಗೋದಿಲ್ಲ. ಹಾಗೆ ಪರಮಾತ್ಮನ ಬಗ್ಗೆ ಸಮಗ್ರವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಪರಮಾತ್ಮನ ಬಗ್ಗೆ ತಿಳಿಯೋದನ್ನೇ ಬಿಡಬಾರ್ದು. ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟನ್ನು ಅವಶ್ಯವಾಗಿ ತಿಳಿಯಲೇಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ವಿಧಾನ ಮಾಡುತ್ತೆ. ಇದನ್ನೇ ಉಪನಿಷತ್ತು ಹೇಳಿದ್ದು. ನೈನದ್ದೇವಾಹ ಆಪ್ನುವನ್, ಪರಮಾತ್ಮನ ಬಗ್ಗೆ ದೇವಾನುದೇವತೆಗಳಿಗೂ ಕೂಡ ಸರಿಯಾದಂತಹ ಪರಿಪೂರ್ಣವಾದಂತಹ ಜ್ಞಾನ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದೆ. ಇದನ್ನೇ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ನಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ಭೂತಾನಾಂ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಅಂತ ಗೀತೆಯಲ್ಲಿ ಇದೇ ಮಾತನ್ನು ಪರಮಾತ್ಮ ಹೇಳ್ತಾನೆ. ನಮೇ ವಿದುಹು ಸುರಗಣಾಃ, ಸುರಗಣಾಃ ಅಂತ ಹೇಳಿದರೆ ಯಾರು, ದೇವತೆಗಳು. ನನ್ನ ಬಗ್ಗೆ, ನನ್ನ ಆಳವನ್ನು, ನನ್ನ ಬಗ್ಗೆ ಸರಿಯಾದಂತಹ ಪರಿಪೂರ್ಣವಾದಂತಹ ಜ್ಞಾನ ಅದು ಸುರಗಣಾಃ, ದೇವಾನುದೇವತೆಗಳಿಗೂ ಕೂಡ ನನ್ನ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪ್ರಭವಂನ ಮಹರ್ಷಯ, ದೊಡ್ಡ ದೊಡ್ಡ ಋಷಿಗಳು, ನಾರದರು, ವಸಿಷ್ಠರು, ವಿಶ್ವಾಮಿತ್ರ, ಭರದ್ವಾಜ ಮುಂತಾದಂತಹ ದೊಡ್ಡ ದೊಡ್ಡ ಋಷಿಗಳಿಗೆ, ಬ್ರಹ್ಮರ್ಷಿಗಳಿಗೆ, ಮಹರ್ಷಿಗಳು, ರಾಜರ್ಷಿಗಳು ಯಾರಿಗೂ ಕೂಡ ನನ್ನ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನ ಎಂಬುದು ಇಲ್ಲ. ಆದರೆ ಆ ಎಲ್ಲ ದೇವತೆಗಳಿಗೆ, ಋಷಿಗಳಿಗೆ ನಾನೇ ಮೂಲ ಆಗಿದ್ದೇನೆ.
ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅದೇ ಮಾತನ್ನು ಉಪನಿಷತ್ತು ಹೇಳೋದು. ದೇವಾನುದೇವತೆಗಳಿಗೂ ಕೂಡ ಪರಮಾತ್ಮನ ಬಗ್ಗೆ ಸರಿಯಾದಂತಹ ಪರಿಪೂರ್ಣವಾದಂತಹ ಜ್ಞಾನ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ಇಷ್ಟು ಹೇಳಿ ಪರಮಾತ್ಮ ಮುಂದೆ ಒಂದು ಮಾತನ್ನು ಹೇಳ್ತಾನೆ. ಹಾಗಾದರೆ ಪರಮಾತ್ಮನ ಬಗ್ಗೆ ತಿಳಿಯೋದನ್ನೇ ಬಿಡಬೇಕಂದ್ರೆ ಇಲ್ಲ. ಯೋಂ ಮಾಂ ಅಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಶು ಸರ್ವಪಾಪೈ ಪ್ರಮುಚ್ಯತೆ ಅಂತ ಅವನವನ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಅವನು ಅಜ ಅಂದರೆ ಹುಟ್ಟಿಲ್ಲ, ಅನಾದಿ, ಅವನಿಗೆ ಇನ್ನೊಬ್ಬರು ಸೃಷ್ಟಿಕರ್ತ ಆದಿ ಅಂತ ಇಲ್ಲ. ಈ ರೀತಿಯಾಗಿ ಯಾರು ತಿಳಿತಾರೋ ಸರ್ವಲೋಕ ಮಹೇಶ್ವರಂ ಅಂದರೆ ಎಲ್ಲ ಲೋಕಗಳಿಗೆ ಪರಮಾತ್ಮನೇ ಒಡೆಯ ಎಂಬುದಾಗಿ ಯಾರು ತಿಳಿತಾರೋ ಅಂತಹ ವ್ಯಕ್ತಿ ಸರ್ವಪಾಪೈ ಪ್ರಮುಚ್ಯತೆ ಅಂತ ಎಲ್ಲ ವಿಧವಾದಂತಹ ಪಾಪಗಳಿಂದಾಗಿ ದೂರ ಆಗ್ತಾನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಮುಂದುವರೆದು ಮತ್ತೆ ಹೇಳ್ತಾನೆ ಪರಮಾತ್ಮ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ. ಹಾಗಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೀತೆಯಲ್ಲಿ ಹೇಳ್ತಾನೆ ಪರಮಾತ್ಮ, ಮನುಷ್ಯಾಣಾಂ ಸಹಸ್ರೇಷು ಅಂತ. ಅಂದರೆ 1,000 ಜನರಲ್ಲಿ ಒಬ್ಬ ಮಾತ್ರ ಏನು ಮಾಡ್ತಾನೆ, ನನ್ನ ಬಗ್ಗೆ ಸರಿಯಾಗಿ ತಿಳಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ತಿಳಿಯೋದಲ್ಲ, ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಪ್ರಯತ್ನವನ್ನು 100 ಜನ ಮಾಡ್ತಾರೆ, 1000 ಜನ ಮಾಡ್ತಾರೆ. ಹಾಗೆ ಪ್ರಯತ್ನ ಮಾಡಿದಂತಹ 1000 ಜನರಲ್ಲೂ ಕೂಡ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ ಅಂತ ಯಾರೋ ಒಬ್ಬ ವ್ಯಕ್ತಿಗೆ ಮಾತ್ರ ನನ್ನ ಬಗ್ಗೆ ಸರಿಯಾದಂತಹ ಯಥಾರ್ಥ ಜ್ಞಾನ ಬರಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವಾನುದೇವತೆಗಳಿಗೂ ಕೂಡ ಪರಮಾತ್ಮನ ಬಗ್ಗೆ ಪರಿಪೂರ್ಣ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಪರಮಾತ್ಮನ ಬಗ್ಗೆ ತಿಳಿಯೋದನ್ನೇ ಬಿಡಬಾರ್ದು. ಯಾಕೆ ಅಂತ ಹೇಳಿದರೆ, ನಾವು ಯೋಗ್ಯವಾದಂತಹ ಶರೀರವನ್ನು ಪಡೆದುಕೊಂಡಿದ್ದೇವೆ. ಇದು ಜ್ಞಾನವನ್ನು ಪಡೆಯಲಿಕ್ಕೆ ಅನುಕೂಲವಾದಂತಹ ಶರೀರ. ಹಾಗಾಗಿ ಈ ಒಂದು ಶರೀರದ ಮೂಲಕ ನಾವು ಜ್ಞಾನವನ್ನು ಪಡೆಯಲೇಬೇಕು ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಂತಹ ಪರಮಾತ್ಮ ನೈನದ್ದೇವಾಹ ಆಪ್ನುವನ್, ಅವನನ್ನು ದೇವಾನುದೇವತೆಗಳು ಕೂಡ ಸರಿಯಾಗಿ ತಿಳಿದಿಲ್ಲ. ಆದರೆ ಪರಮಾತ್ಮ ಏನಾಗಿದ್ದಾನೆ, ಪೂರ್ವಮರ್ಷತ್, ಪ್ರತಿಯೊಂದನ್ನು ಕೂಡ ಮೊದಲೇ ತಿಳಿದಿದ್ದಾನೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಏನು ಮೊದಲೇ ತಿಳಿಯೋದು ಅಂದರೆ, ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆನೇ ಪರಮಾತ್ಮನಿಗೆ ಇದೆಲ್ಲದರ ಬಗ್ಗೆ ಜ್ಞಾನ ಇತ್ತು ಎಂಬುದಾಗಿ ನಮಗೆ ಹೇಳುತ್ತೆ. ಅದಕ್ಕೆ ನಮಗೆ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಅಂತ ಹೇಳಿದರೆ, ವೇದವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದೋ ಒಂದು ಗ್ರಂಥವನ್ನು, ಚರಿತ್ರೆಯನ್ನು ರಚನೆ ಮಾಡೋದು ಅಂತ ಹೇಳಿದರೆ, ಆ ಒಂದು ಹಿಸ್ಟರಿ ನಡೆದ ಮೇಲೆ ಏನು ಮಾಡ್ತೇವೆ, ನಾವು ಗ್ರಂಥವನ್ನು ಬರೀತೇವೆ. ಈಗ 2ನೇ ಮಹಾಯುದ್ಧ ಆಯಿತು ಅಂತ ಹೇಳಿದರೆ, 2ನೇ ಮಹಾಯುದ್ಧ ಆದ ಮೇಲೆ 2ನೇ ಮಹಾಯುದ್ಧ ಹೇಗಾಯಿತು ಅಂತ ಬರೀತೇವೆ. ಆದರೆ ವೇದವ್ಯಾಸರು ಹಾಗೆ ಮಾಡಲಿಲ್ಲ ಅಂತೆ. ವೇದವ್ಯಾಸ ದೇವರು ಮಹಾಭಾರತ ನಡೆಯುವುದಕ್ಕಿಂತ 550 ವರ್ಷಗಳಿಗಿಂತ ಮುಂಚೆನೇ ಏನು ಮಾಡಿದ್ರು, ಸಮಗ್ರ ಮಹಾಭಾರತವನ್ನು 1,00,000 ಶ್ಲೋಕ ಇರುವಂತಹ ಮಹಾಭಾರತವನ್ನು ಏನು ಮಾಡಿದ್ರು, ವೇದವ್ಯಾಸ ದೇವರು ಮಹಾಭಾರತ ಪ್ರಾರಂಭವಾಗುವುದಕ್ಕಿಂತ 550 ವರ್ಷಗಳಿಗಿಂತ ಮುಂಚೆಯೇ ಬರೆದಿಟ್ಬಿಟ್ಟಿದ್ರು. ಇಂಥ ದಿವಸ ಪಾಂಡು ಹುಡ್ತಾನೆ, ಇಂಥ ದಿವಸ ಪಾಂಡುವಿಗೂ ಕುಂತಿಗೂ ಮದುವೆ ಆಗುತ್ತೆ, ಇಂಥ ದಿವಸ ಪಾಂಡವರು ಹುಡ್ತಾರೆ, ಇಂತಹ ದಿವಸ ಯುದ್ಧ ಪ್ರಾರಂಭ ಆಗುತ್ತೆ, ಇಂತಹ ದಿವಸ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ ಅಂತ 550 ವರ್ಷಗಳಿಗಿಂತ ಮುಂಚೆಯೇ ಕರಾರುವಾಕ್ಕಾಗಿ ಪರಮಾತ್ಮ ವೇದವ್ಯಾಸ ದೇವರು ಬರೆದು ಮುಂದೆ ಇಟ್ಟಿದ್ದರು. ಹಾಗಾಗಿ ಪರಮಾತ್ಮ ಏನಾಗಿದ್ದಾನೆ, ಪೂರ್ವಮರ್ಷತ್, ಎಲ್ಲವನ್ನೂ ಕೂಡ ಮುಂಚೆಯೇ ತಿಳಿದವನು ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಇಷ್ಟು ಹೇಳಿ ಮುಂದೆ ಹೇಳುತ್ತೆ, ತದ್ಧಾವತೋನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವ ದದಾತಿ ಅಂತ. ಆದರೆ ಪರಮಾತ್ಮ ಅವನೇನಾಗಿದ್ದಾನೆ, ತದ್ಧಾವತೋನ್ಯಾನ್ ಅತ್ಯೇತಿ ತಿಷ್ಠತ್ ಅಂತ ಅಂದರೆ, ಒಬ್ಬ ವ್ಯಕ್ತಿ ಓಡ್ತಾ ಇರ್ತಾನೆ, ಇದು ಸ್ಟಾರ್ಟಿಂಗ್ ಪಾಯಿಂಟ್, ಅದು ಕೊನೆ ಪಾಯಿಂಟ್, ಇಲ್ಲಿಂದ ಓಡ್ತಾ ಇರ್ತಾನೆ, ಪರಮಾತ್ಮ ಇಲ್ಲೇ ಇರ್ತಾನೆ. ಆದರೆ ಅವನು ಹೋಗಿ ಮುಟ್ಟೋದ್ರಲ್ಲಿ ಪರಮಾತ್ಮಲ್ಲಿ ಮುಟ್ಟಿಬಿಟ್ಟಿರ್ತಾನೆ ಅಂತೆ. ಇದು ಹೇಗೆ ಸಾಧ್ಯ? ಪರಮಾತ್ಮ ಓಡಿದರೆ ಮಾತ್ರ ಮುಟ್ಲಿಕ್ಕೆ ಸಾಧ್ಯ, ಇಲ್ಲೇ ಇದ್ದರೆ ಅಲ್ಲಿ ಹೇಗೆ ಮುಟ್ತಾನೆ ಅಂತ ಹೇಳಿದ್ರೆ, ಪರಮಾತ್ಮ ಹಿಂದೆ ಹೇಳಿದಂತೆ ಅವನು ಸರ್ವಗತ. ಪರಮಾತ್ಮ ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲೂ ಇದ್ದಾನೆ, ಡೆಸ್ಟಿನೇಷನಲ್ಲೂ ಇದ್ದಾನೆ. ಹಾಗಾಗಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಅಂತಹ ಪರಮಾತ್ಮ ನಮ್ಮ ಕೈಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಬೆಕ್ಕಿನ
ತಲೆಗೆ ಕಟ್ಟಿದಂತಹ ಆಹಾರದಂತೆ. ಬೆಕ್ಕು ಮುಂದೆ ಹೋದಷ್ಟು ಪರಮಾತ್ಮ ಆ ಆಹಾರ ಇನ್ನಷ್ಟು ಮುಂದೆ ಹೋಗುತ್ತೆ. ಹಾಗೆ ಪರಮಾತ್ಮನನ್ನು ನಾವೇನೋ ತಿಳ್ಕೊಂಬಿಟ್ಟಿವಿ ಅಂತ ಅನ್ಕೊಂಡ್ಬಿಟ್ರೆ ಅದು ಶುದ್ಧ ತಪ್ಪು. ಯಾಕೆ? ಪರಮಾತ್ಮ ಅದಕ್ಕಿಂತ ಜಾಸ್ತಿ ಇದ್ದಾನೆ, ಅದಕ್ಕಿಂತ ಜಾಸ್ತಿ ತಿಳಿದುವೆ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಇದ್ದಾನೆ. ಹೀಗೆ ನಮ್ಮ ಬುದ್ಧಿಯ ಎಲ್ಲ ಕಸರತ್ತನ್ನು ಪ್ರಯೋಗ ಮಾಡಿದರೂ ಕೂಡ ಪರಮಾತ್ಮ ನಮಗೆ ಎಟುಕಲಾರದಷ್ಟು ಎತ್ತರದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿಸಲಿಕ್ಕೆ ಹೇಳ್ತಾ ಇದ್ದಾರೆ. ತದ್ಧಾವತೋನ್ಯಾನ್ ಅತ್ಯೇತಿ ತಿಷ್ಠತ್ ಅಂತ ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಅಂತ. ಅಂತಹ ಪರಮಾತ್ಮನಲ್ಲಿ ವಾಯುದೇವರು ನಾವು ಮಾಡುವಂತಹ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ಮಗಳಿಗೆ ತಸ್ಮಿನ್ ಕರ್ಮಃ ಅಂತ ಹೇಳಿಲ್ಲ, ಕರ್ಮಾಣಿ ಅಂತ ಹೇಳಿಲ್ಲ, ಅಪಹ ಅಂತ ಹೇಳಿದರು. ಅಪಹ ಶಬ್ದಕ್ಕೆ ಮೇಲ್ನೋಟದ ಅರ್ಥ ನೀರು ಅಂತ. ಆದರೆ ಇಲ್ಲಿ ಅಪಹ ಎನ್ನುವಂಥ ಶಬ್ದವನ್ನು ಕರ್ಮ ಎನ್ನುವಂಥ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಾಕೆ ಪ್ರಯೋಗ ಮಾಡಿದರು ಅಂತ ಹೇಳಿದರೆ, ಇವತ್ತು ನಾವು ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದ್ರೆ ಮೊದಲೇನು ಮಾಡ್ತೇವೆ? ಸಂಕಲ್ಪ ಮಾಡ್ತೇವೆ. ಕೊನೆಗೇನು ಮಾಡ್ತೇವೆ? ಕೃಷ್ಣಾರ್ಪಣ ಅಂತ ಬಿಡ್ತೇವೆ. ಸಂಕಲ್ಪ ಮಾಡೋಕೆ ಹೇಗೆ ಮಾಡ್ತೇವೆ? ಕೈಯಲ್ಲಿ ತುಳಸಿನ ಮಂತ್ರಾಕ್ಷತೆ ಹಿಡ್ಕೊಂಡು ನೀರು ಹಾಕ್ಕೊಂಡು ಏನು ಮಾಡ್ತೇವೆ? ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತೇವೆ. ಕೊನೆಗೆ ಎಲ್ಲ ಕಾರ್ಯ ಆದಮೇಲೆ ಏನು ಮಾಡ್ತೇವೆ? ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಮತ್ತೆ ಒಂದು ಉದ್ಧರಣ ನೀರು ಹಾಕ್ಕೊಳ್ತೇವೆ. ಅರ್ಘ್ಯಪಾತ್ರೆಗೆ ಕೃಷ್ಣಾರ್ಪಣಮಸ್ತು ಅಂತ ಬಿಡ್ತೇವೆ. ಹೀಗೆ ನಾವು ಮಾಡುವಂತಹ ಕರ್ಮವನ್ನು ಕಾಯುವುದು ಯಾವುದು ಅಂತ ಹೇಳಿದರೆ ನೀರು ಅಂತೆ. ನೀರು ಯಾಕೆ ಬಿಡಬೇಕು ಅಂತ ಹೇಳಿದರೆ, ನೀರಿಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದರೆ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ನೀರಿನಲ್ಲಿ ಇದ್ದುಕೊಂಡು ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಚೆನ್ನಾಗಿ ಆಗುವಂತೆ, ಪರಮಾತ್ಮನ ಪೂಜೆಯಾಗುವಂತೆ ಅದನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಅಂತೆ. ಹಾಗಾಗಿ ನಾವೇನು ಮಾಡ್ತೇವೆ? ಪ್ರಾರಂಭದಲ್ಲಿ ಸಂಕಲ್ಪ ಅಂತ ನೀರನ್ನೇ ಬಿಡ್ತೇವೆ. ಅಂದರೆ ನಾನು ವಾಯುದೇವರ ಅನುಗ್ರಹದಿಂದಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ. ಕೊನೆಗೆ ಕೃಷ್ಣಾರ್ಪಣೆ ಬಿಡ್ತೇವೆ. ವಾಯುದೇವರ ಅನುಗ್ರಹದಿಂದಾಗಿ ಈ ಕಾರ್ಯ ಸಂಪೂರ್ಣ ಆಯಿತು. ಹಾಗಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ವಾಯುದೇವರ ಅಂತರ್ಗತ ಅಂತ ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ನೀರಿನ ಮುಖಾಂತರವೇನೆ ಪರಮಾತ್ಮನಿಗೆ ಕೃಷ್ಣಾರ್ಪಣವನ್ನು ಸಮರ್ಪಣೆ ಮಾಡ್ತೇವೆ. ಹಾಗಾದರೆ ನಮ್ಮ ಕರ್ಮವನ್ನು ರಕ್ಷಣೆ ಮಾಡಿದ್ಯಾವುದು? ನೀರು, ಅರ್ಥಾತ್ ವಾಯುದೇವರು. ಹಾಗಾಗಿ ಕರ್ಮಕ್ಕೆ ನೀರು ಅಂತ ಹೆಸರು ಅಂತೆ. ಯಾಕೆಂದರೆ ಆಸಮಂತಾತ್ ಪಾಲಯಂತಿ ಇತಿ ಆಪಹ ಅಂತ. ಅಂದರೆ ನಮ್ಮನ್ನು ಎಲ್ಲ ರೀತಿಯಿಂದಾಗಲೂ ರಕ್ಷಣೆ ಮಾಡೋದು ಯಾವುದು ಅಂತ ಹೇಳಿದರೆ ನಾವು ಮಾಡಿದಂತಹ ಕರ್ಮಗಳು. ನಮಗೆ ಈ ಜನ್ಮದಲ್ಲಿ ಏನೋ ಒಂದು ರೋಗ ಬಂದಿದೆ ಅಂತ ಹೇಳಿದರೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಈ ಜನ್ಮದಲ್ಲಿ ನಮಗೆ ಏನೋ ಒಂದು ರೋಗ ಬಂದಿದೆ ಅಂತ ಹೇಳಿದರೆ ಅದು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಯಾವುದೋ ಒಂದು ಕರ್ಮ, ಯಾವುದೋ ಒಂದು ಪಾಪ ನಮಗೆ ಈ ಜನ್ಮದಲ್ಲಿ ವ್ಯಾಧಿ ರೂಪದಿಂದಾಗಿ ಕಾಡ್ತಾ ಇರುತ್ತೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ಜನ್ಮದಲ್ಲಿ ನಮಗೇನೋ ಒಂದು ಸಂಪತ್ತು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಪ್ರಧಾನ ಕಾರಣ ಏನು? ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ದಾನ ಅಥವಾ ಇನ್ನೊಂದೇನೋ ಒಳ್ಳೆಯ ಕಾರ್ಯಗಳು ನಮಗೆ ಎಲ್ಲವನ್ನು ಕೂಡ ಕೊಡ್ತವೆ. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ವಾಯುದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, ಕರ್ಮಗಳು ಒಂದು ರೀತಿ, ಇನ್ನೊಂದಿದೆ. ಕರ್ಮಗಳನ್ನು ನಾವು ನೇರವಾಗಿ ಅದು ಕರ್ಮ, ಅದನ್ನು ನಾವು ಮಾಡಬೇಕು ಅಂತ ಶ್ರದ್ಧೆಯಿಂದ ಮಾಡ್ತೇವೆ. ಆದರೆ ಇನ್ನೊಂದು ದೊಡ್ಡ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಅಂತೆ ವಾಯುದೇವರು. ಅದು ಯಾವುದು ಅಂತ ಹೇಳಿದರೆ, ನಾವು ಮಾಡುವಂತಹ ಉಸಿರಾಟ. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತನಾದಂತಹ ಮನುಷ್ಯ 4 ಸೆಕೆಂಡಿಗೆ ಒಮ್ಮೆ ಉಸಿರಾಟ ಮಾಡ್ತಾನೆ ಅಂತಂದರೆ, ಒಂದು ಉಸಿರಾಟ ಮಾಡಲಿಕ್ಕೆ 4 ಸೆಕೆಂಡ್ ಬೇಕು ಎಂಬುದಾಗಿ ಹೇಳ್ತಾರೆ. ನಾವು ಮಾಡುವಂತಹ ಪ್ರತಿಯೊಂದು ಉಸಿರಾಟವನ್ನು ಕೂಡ, ಪ್ರತಿಯೊಂದು ಉಸಿರು ತೆಗೆದುಕೊಳ್ಳೋದು ಬಿಡೋದನ್ನು ಕೂಡ ವಾಯುದೇವರು ಅದನ್ನು ಹಂಸಮಂತ್ರ ಜಪವನ್ನಾಗಿ ಪರಿವರ್ತನೆ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಅಂತೆ. ಅಂದರೆ ಇದಕ್ಕೆ ಅಜಪಾಜಪ ಅಂತ ಕರೀತಾರೆ. ಅಂದರೆ ವಾಸ್ತವಿಕವಾಗಿ ನಾವೇದನ್ನು ನಾವು ಮಾಡುವಂತಹ ಪ್ರತಿಯೊಂದು ಉಸಿರಾಟವನ್ನು ಕೂಡ ನಾವು ಜಪ ಮಾಡ್ತಾ ಇದ್ದೀವಿ ಅಂತ ಅನುಸಂಧಾನದಿಂದ ಮಾಡೋದಿಲ್ಲ. ಸುಮ್ಮನೆ ನೇರವಾಗಿ ಉಸಿರಾಟ ಮಾಡ್ತಾ ಇರ್ತೀವಿ ಅಷ್ಟೇ. ಅಥವಾ ಉಸಿರಾಟ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರ ಕೂಡ ಇರೋದಿಲ್ಲ ನಮಗೆ. ಹಾಗಾಗಿ ಇದೇನು ಅಜಪ, ಜಪ ಅಲ್ಲ ಇದು. ಆದರೆ ಜಪ ಅಲ್ಲದೇ ಇರುವಂತಹ ಒಂದು ಸಾಮಾನ್ಯ ಉಸಿರಾಟವನ್ನು ಕೂಡ ವಾಯುದೇವರು ಏನು ಮಾಡ್ತಾ ಇದ್ದಾರೆ? ಜಪವನ್ನಾಗಿ ಪರಿವರ್ತನೆ ಮಾಡಿ, ಹಂಸಮಂತ್ರ ಜಪವನ್ನಾಗಿ ಪರಿವರ್ತನೆಯನ್ನು ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ನಮಗೆ ಎಚ್ಚರವೇ ಇಲ್ಲದಂತೆ ಮಾಡುವಂತಹ ಉಸಿರಾಟವನ್ನು ಕೂಡ ವಾಯುದೇವರು ಏನು ಮಾಡ್ತಾ ಇದ್ದಾರೆ?
ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಆ ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶ, ಮಧ್ವಾಚಾರ್ಯರು ಭಾಷ್ಯದಲ್ಲಿ ಹೇಳುವಂತೆ ಮಾರುತ್ಯೇವ ಯತಶ್ರೇಷ್ಠ ಸರ್ವಾಂತಾಂ ಹರಯೇರ್ಪಯೇತ್ ಅಂತ. ನಾವು ಮಾಡುವಂತಹ ಕಾರ್ಯ ಏನಾಗಿದೆ ಅದು ಸಮಗ್ರವಾಗಿ ವಾಯುದೇವರೇ ನಿಂತುಕೊಂಡು ಮಾಡುವಂಥ ಕಾರ್ಯ. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಪರಮಾತ್ಮನಿಗೇನೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದೆ ಉಪನಿಷತ್ತು. ಹೇಗೆ ಸಮರ್ಪಣೆ ಮಾಡಬೇಕು ಅಂತ ಗೀತಾ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಮಧ್ವಾಚಾರ್ಯರು ಭಗವದ್ಗೀತೆಯ ಮೇಲೆ 2 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಗೀತಾ ತಾತ್ಪರ್ಯ, ಇನ್ನೊಂದು ಗೀತಾ ಭಾಷ್ಯ ಅಂತ. ಅದರಲ್ಲಿ ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಪ್ರತಿನಿತ್ಯ ಬೆಳಗಿನಿಂದ ಪ್ರಾರಂಭ ಮಾಡಿ ರಾತ್ರಿ ಮಲಗುವ ತನಕ ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಆ ಅನೇಕ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಇರಬೇಕಾದಂತಹ ಪ್ರಧಾನವಾದಂತಹ ಅನುಸಂಧಾನ ಏನಿರಬೇಕು ಅಂತ ಹೇಳಿದರೆ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಥ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತುಷ್ಟಿಕರಸ್ಸದಾ ಅಂತ ಅನುಸಂಧಾನ ನಮ್ಮಲ್ಲಿ ಇರಬೇಕು ಅಂತ. ಏನು ಇದರ ಆಂತರ್ಯ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಲಿ ಅದರ ಎಲ್ಲರ ಹಿಂದಿನ ಪ್ರಧಾನ ಕರ್ತ ಯಾರು ಅಂತ ಹೇಳಿದರೆ ಅದು ಪರಮಾತ್ಮ. ನಾಹಂ ಕರ್ತ ಹರಿಕರ್ತ, ನಾನು ಈ ಕಾರ್ಯಕ್ಕೆ ಕರ್ತೃವೇ ಅಲ್ಲ, ಪ್ರಧಾನ ಕರ್ತೃ ಯಾರು? ಅದು ಪರಮಾತ್ಮನೇ ಆಗಿದ್ದಾನೆ. ನಾವು ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡ್ಕೊಳ್ತೇವೆ. ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡ್ಕೊಳ್ಬೇಕಾದ್ರೆ ಒಂದೊಂದು ಅಂಗಕ್ಕೂ ಕೂಡ ಮುಟ್ಟಿ ಅಲ್ಲಲ್ಲಿ ಆಯಾಯ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡ್ತೇವೆ. ಹಾಗಾಗಿ ಕಣ್ಣಿನಲ್ಲಿಯೂ ಪರಮಾತ್ಮನ ರೂಪ ಇದೆ, ಕಿವಿಯಲ್ಲಿಯೂ ಪರಮಾತ್ಮನ ರೂಪ ಇದೆ, ಮುಗಿನಲ್ಲಿಯೂ ಪರಮಾತ್ಮನ ರೂಪ ಇದೆ, ಕೈಯಲ್ಲಿ ಕಾಲಿನಲ್ಲಿ, ಹೀಗೆ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಕೂಡ ಏನಿದೆ ಪರಮಾತ್ಮನ ಒಂದೊಂದು ರೂಪ ಇದೆ. ಹಾಗಾಗಿ ನಾವು ಇವತ್ತು ಕೈ ಎತ್ತಿ ಹೀಗೆ ಮಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ, ನನ್ನನ್ನು ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರಣ ನಾವು ನೀವು ಅಲ್ಲ, ಹೊರತು ನಮ್ಮ ಪ್ರತಿಯೊಂದು ಇಂದ್ರಿಯಗಳ ಒಳಗಡೆ ಇದ್ದುಕೊಂಡು ಅದಕ್ಕೆ ಆ ಕೇಳುವಂತಹ, ನೋಡುವಂತಹ, ಮಾಡುವಂತಹ ಎಲ್ಲ ವಿಧವಾದಂತಹ ಶಕ್ತಿಯನ್ನು ಕೊಟ್ಟಂತಹ ಪರಮಾತ್ಮ ಕಾರಣ ಆಗ್ತಾನೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದಂತೆ ತತ್ಪೂಜಾ ಕರ್ಮಚಾಖಿಲಂ ಅಂತ. ಪ್ರಧಾನ ಕರ್ತೃ ಯಾರು? ಪರಮಾತ್ಮನೇ. ಹಾಗಾಗಿ ನಾವೇನು ಮಾಡಬೇಕು? ಆ ಪರಮಾತ್ಮನ ಪೂಜೆಯನ್ನೇ ಮಾಡಬೇಕು ಅಂತ. ಯಾಕೆಂದರೆ ನಾವೇನು ಮಾಡ್ತೇವೆ, ಸಾಮಾನ್ಯವಾಗಿ ಜಗತ್ತಿನಲ್ಲಿ ನಮಗೆ ಯಾರಾದರೂ ಕೂಡ ಭಾರಿ ಉಪಕಾರ ಮಾಡಿದ್ರೆ ಅವರನ್ನು ಹೊಗಳ್ತೇವೆ, ಅವರೇ ದೇವರು ಅಂತ ಹೇಳಿಬಿಡ್ತೇವೆ. ಆದರೆ ಆ ಎಲ್ಲ ವಿಧವಾದಂಥ ಉಪಕಾರವನ್ನು ಎಲ್ಲರಿಗೂ ಮಾಡುವಂಥವನು ಯಾರು? ಅದು ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ ತತ್ಪೂಜಾ ಕರ್ಮಚಾಖಿಲಂ ಅಂತ ಎಲ್ಲ ವಿಧವಾದಂತಹ ಕರ್ಮಗಳನ್ನು ಕೂಡ ಪರಮಾತ್ಮನ ಪೂಜೆ ಎಂಬಂಥ ಉದ್ದೇಶದಿಂದಾಗಿ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಾವು 2ನೇ ಮಂತ್ರದಲ್ಲಿ ಕೇಳಿದಂತೆ ಏವಂ ತ್ವಯಿ ನಾಣ್ಯತೇತೋಸ್ತಿ ನಕರ್ಮ ಲಿಪ್ಯತೆ ನರೇ ಅಂತ ಪರಮಾತ್ಮನ ಪೂಜೆ ಎಂಬಂಥ ಅನುಸಂಧಾನದಿಂದಾಗಿ ಮಾಡಿದಾಗ ಏನಾಗೋದಿಲ್ಲ, ನಮಗೆ ಕರ್ಮದ ಲೇಪ ಎಂಬುದು ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ರೀತಿಯಾಗಿ ಮಾಡಬೇಕು. ಹಾಗಾಗಿ ನಮ್ಮ ಒಳಗಡೆ ನಿಂತುಕೊಂಡು ಎಲ್ಲ ವಿಧವಾದಂತಹ ಕಾರ್ಯಗಳನ್ನು ಮಾಡುವವನು, ಮಾಡಿಸುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ವೇದದಲ್ಲಿ ಒಂದು ಪ್ರಸಿದ್ಧವಾದಂತಹ ಮಂತ್ರ ಇದೆ, ನಿಶುಸೀದ ಗಣಪತೆ ಗಣೇಶತ್ವಾಮಾಹು ವಿಪ್ರತಮಂ ಕವೀನಾಂ ನರುತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ ಅಂತ. ಈ ಮಂತ್ರ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಶುಸೀದ ಗಣಪತೆ, ನಮ್ಮ ಎಲ್ಲ ಇಂದ್ರಿಯ ಗಣಗಳಿಗೆ ಒಡೆಯನಾದಂತಹ ಓ ಪರಮಾತ್ಮನೇ, ನೀನು ನನ್ನ ಒಳಗಡೆ ಬಂದು ನಿಂತುಕೋ ಅಂತ. ಯಾಕೆ ಅಂತ ಹೇಳಿದ್ರೆ, ಗಣೇಶು ತ್ವಾಮಾಹು ವಿಪ್ರತಮಂ ಕವೀನಾಂ, ನೀನು ಅತ್ಯಂತ ಸರ್ವೋತ್ತಮ ಅಂತ ಎಲ್ಲ ಶಾಸ್ತ್ರಗಳು ಕೂಡ ಸಾರಿ ಸಾರಿ ಹೇಳ್ತಾ ಇವೆ. ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಅಂದರೆ ನಿನ್ನನ್ನು ಬಿಟ್ಟು, ನಿನ್ನ ಆಶೀರ್ವಾದವಿಲ್ಲದೆ, ನಿನ್ನ ಸನ್ನಿಧಾನವಿಲ್ಲದೆ, ನಿನ್ನ ಅನುಗ್ರಹವಿಲ್ಲದೆ ಜಗತ್ತಿನಲ್ಲಿ ನಾವು ಯಾವ ಕ್ರಿಯೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳಿದ್ದು ನಾಹಂ ಕರ್ತ ಹರಿಕರ್ತ, ಪರಮಾತ್ಮನೇ ಎಲ್ಲವನ್ನು ಮಾಡೋದು. ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಂತ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಪರಮಾತ್ಮ ನೀನು ನನ್ನ ಒಳಗಡೆ ಬಂದು ನಿಂತುಕೊಂಡು ಅನೇಕ ರೀತಿಯಿಂದಾಗಿ ಪೂಜೆ ಮಾಡು ಅಂತ ಪ್ರಾರ್ಥನೆ ಮಾಡುವಂತಹ ಮಂತ್ರ.
ಸಾಮಾನ್ಯವಾಗಿ ಜಗತ್ತಿನಲ್ಲಿ ಪೂಜೆ ಮಾಡುವವರು ಯಾರು? ನಾವು. ಪೂಜೆ ಮಾಡೋದನ್ನು ಯಾರನ್ನು? ಪ್ರತಿಮೆಯಲ್ಲಿ ಇರುವಂತಹ ಪರಮಾತ್ಮನನ್ನು. ಅದು ವೇದಮಂತ್ರ ಹೇಳ್ತಾ ಇದೆ, ಪರಮಾತ್ಮ ನನ್ನ ಒಳಗಡೆ ಬಂದು ನಿಂತುಕೊಂಡು ನೀನು ಪೂಜೆಯನ್ನು ಮಾಡು ಅಂತ ಹೇಳ್ತಾ ಇದೆ. ಹಾಗಾದರೆ ಪರಮಾತ್ಮ ಯಾರು ಪೂಜೆ ಮಾಡಬೇಕು? ಪರಮಾತ್ಮನೇ ಸರ್ವೋತ್ತಮ, ಅವನಿಗಿಂತ ಮೇಲೆ ಇರೋನು ಯಾರೂ ಇಲ್ಲ. ಹಾಗಾದರೆ ಪರಮಾತ್ಮ ಯಾರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಒಳಗಡೆ ಇರುವಂತಹ ಪರಮಾತ್ಮನೇನೆ ಪ್ರತಿಮೆಯ ಒಳಗಡೆ ಇರುವಂತಹ ಪರಮಾತ್ಮನನ್ನು ಪೂಜೆ ಮಾಡುವುದು ಎಂಬುದಾಗಿ ನಮಗೆ ವೇದಮಂತ್ರ ತಿಳಿಸ್ತಾ ಇದೆ. ಅರ್ಥಾತ್ ನಮಗೆ ಪೂಜೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿ ಅನುಸಂಧಾನ ಇರಬೇಕು, ಏಕಾಗ್ರತೆ ಇರಬೇಕು ಎಂಬುದಾಗಿ ಗೊತ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಮಂತ್ರ ಬೇಕು, ತಂತ್ರ ಬೇಕು, ಕೈಯನ್ನು ಎತ್ತಿ ಹೀಗೆ ನೀರು ಹಾಕಬೇಕು ಅಂತ ನಮಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಯಾಕೆಂದರೆ ಕೈಯಲ್ಲಿ ಇರುವಂತಹ ಪರಮಾತ್ಮನ ರೂಪ ನಮಗೆ ಪ್ರೇರಣೆಯನ್ನು ಮಾಡಿ ತಾನು ಶಕ್ತಿಯನ್ನು ಕೊಟ್ಟು ಹೀಗೆ ಮಾಡಿದರೆ ಸಾಲಗ್ರಾಮಕ್ಕೂ ಪರಮಾತ್ಮನಿಗೂ ನೀರು ಹಾಕಲಿಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ನೀರು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಎನ್ನುವಂತಹ ಅನುಸಂಧಾನ ಸರ್ವಥಾ ತಪ್ಪು. ನಮ್ಮ ಒಳಗಡೆ ಇರುವಂತಹ ಪರಮಾತ್ಮನೇ ನಮ್ಮ ಒಳಗಡೆ ಇದ್ದುಕೊಂಡು ತನ್ನನ್ನು ತಾನೇ ಪೂಜೆ ಮಾಡಿಕೊಳ್ತಾ ಇದ್ದಾನೆ ಅಂತ. ಜಗತ್ತಿನಲ್ಲಿ ಇದು ತುಂಬ ವಿಚಿತ್ರ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಇನ್ನೊಬ್ಬರನ್ನು ಪೂಜೆ ಮಾಡ್ತೇವೆ, ನಮ್ಮನ್ನು ನಾವೇ ಪೂಜೆ ಮಾಡ್ಕೊಳ್ಳೋದಿಲ್ಲ. ಆದರೆ ಪರಮಾತ್ಮ ತನ್ನನ್ನು ತಾನೇ ಪೂಜೆ ಮಾಡ್ಕೊಳ್ತಾನೆ ಅಂತ ಹೇಗೆ ಅಂದರೆ, ನಮ್ಮ ಒಳಗಡೆ ಇದ್ದುಕೊಂಡು, ಮನುಷ್ಯರ ಒಳಗಡೆ ಇದ್ದುಕೊಂಡು ತಾನೇ ಮಾಡ್ತಾನೆ. ಅವರ ಎದುರಿನಲ್ಲಿ ಇರುವಂತಹ ಪ್ರತಿಮೆಯಲ್ಲೂ ಅವನೇ ಇರ್ತಾನೆ, ನಮ್ಮಲ್ಲಿಯೂ ಅವನೇ ಇರ್ತಾನೆ. ಹೀಗೆ ನಮ್ಮಲ್ಲಿರುವಂತಹ ಪರಮಾತ್ಮ ಪ್ರತಿಮೆಯಲ್ಲಿ ಇರುವಂತಹ ಪರಮಾತ್ಮನನ್ನು ಪೂಜೆ ಮಾಡುತ್ತಾನೆ ಎಂಬುದಾಗಿ ವೇದಮಂತ್ರ ತಿಳಿಸ್ತಾ ಇದೆ. ಹೀಗೆ ಪ್ರಧಾನವಾಗಿ ಇರಬೇಕಾದಂಥ ಅನುಸಂಧಾನ ಅಂತ ಹೇಳಿದರೆ, ಪರಮಾತ್ಮ ಅವನಿಗೆ ಹೆದರಿಕೆ ಇಲ್ಲ, ಅವನು ಎಲ್ಲರಿಗಿಂತ ಸರ್ವೋತ್ತಮನಾದಂತಹ ವ್ಯಕ್ತಿ. ಅವನನ್ನು ಸಾಕಲ್ಲೇನ ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮ ನಾವು ಮಾಡುವಂತಹ ಕಾರ್ಯಗಳನ್ನು ಪರಮಾತ್ಮನಲ್ಲಿ ಮಾತರಿಶ್ವ ದದಾತಿ ಅಂತ. ಮಾತರಿಶ್ವ ಅಂತ ಹೇಳಿದರೆ ಪ್ರಾಣದೇವರು. ಅವರಿಗೆ ಮಾತರಿಶ್ವ ಅಂತ ಯಾಕೆ ಹೆಸರು ಅಂತ ಹೇಳಿದರೆ, 7 ಶಾಸ್ತ್ರಗಳಲ್ಲಿ ಅವರು ಮಲಗಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದೇ ರೀತಿಯಾಗಿ ಪುರಾಣಗಳು ಮತ್ತು ಮಹಾಭಾರತ, ಕೊನೆಯದು ಪಂಚರಾತ್ರ. ಇವುಗಳೇನಾಗಿದೆ, ಮಾತೃಗಳು ಅಂದರೆ ನಮಗೆ ತಾಯಿಯ ಸ್ಥಾನದಲ್ಲಿ ಇರುವಂಥವುಗಳು, ಜ್ಞಾನದ ಉಪದೇಶವನ್ನು ಕೊಡುವಂತಹ ಗ್ರಂಥಗಳು ಅಂತ. ಅದರಲ್ಲಿ ವಾಯುದೇವರು ಮಲಗಿದ್ದಾರೆ ಅಂತ. ಮಲಗಿದ್ದಾರೆ ಅಂತ ಹೇಳಿದರೆ ಏನೋ ಸುಸ್ತಾಗಿದೆಯೋ ಆ ರೀತಿ ಮಲಗಿದ್ದಾರೆ ಅಂತ ಅರ್ಥ ಅಲ್ಲ. ಅದರಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ. ನಿರಂತರವಾಗಿ ವೇದಶಾಸ್ತ್ರಗಳ, ಮಹಾಭಾರತದ, ಪುರಾಣಗಳ, ಪಂಚರಾತ್ರಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಅದರಲ್ಲೇ ಮಲಗಿಕೊಂಡು ಬಿಟ್ಟಿದ್ದಾರೆ, ಮುಳುಗಿ ಹೋಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅಂತಹ ಸಮಗ್ರ ಶಾಸ್ತ್ರಗಳನ್ನು, ಪುರಾಣಗಳನ್ನು, ವೇದಗಳನ್ನು ಅಧ್ಯಯನ ಮಾಡಿದಂತಹ ವಾಯುದೇವರು ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು, ಅದರಲ್ಲೂ ಕೂಡ ಪ್ರಧಾನವಾಗಿ ನಮಗೆ ಎಚ್ಚರವೇ ಇಲ್ಲದಂತೆ ಮಾಡುವಂತಹ ಉಸಿರಾಟವನ್ನು ಕೂಡ ಒಂದೊಂದು ಹಂಸಮಂತ್ರ ಜಪವನ್ನಾಗಿ ಪರಿವರ್ತನೆ ಮಾಡಿ ಪರಮಾತ್ಮನಿಗೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ನಾವು ಆ ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಆ ರೀತಿಯಾಗಿ ಉಪಾಸನೆ ಮಾಡಿದಾಗ ಮಾತ್ರ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಉಪನಿಷತ್ತು ಪರಮಾತ್ಮನ ತತ್ವವನ್ನು ಉಪದೇಶ ಮಾಡುವಂತಹ ಮೊದಲ ಶ್ಲೋಕ ಅದು ಅನೇಜದೇಕ ಮನಸೋಜವೀಯ ಅಂತ. ಮೊದಲ 2 ಶ್ಲೋಕಗಳಿಂದಾಗಿ ಪರಮಾತ್ಮನ ತತ್ವವನ್ನು ನಾವು ತಿಳಿಯಬೇಕಾದರೆ ಯಾವ ರೀತಿಯಾದಂಥ ಯೋಗ್ಯತೆ ನಮ್ಮಲ್ಲಿ ಇರಬೇಕು ಅಂತ ತಿಳಿಸಿಕೊಡ್ತು. 3ನೇ ಮಂತ್ರದಿಂದಾಗಿ ಪರಮಾತ್ಮನನ್ನು ವಿಪರೀತವಾಗಿ ತಪ್ಪಾಗಿ ತಿಳಿದರೆ ಯಾವ ರೀತಿಯಾದಂತಹ ಫಲ, ಕೆಟ್ಟ ಫಲ ನಮಗೆ ಸಿಗುತ್ತೆ ಅಂತ ತಿಳಿಸಿತು. 4ನೇ ಮಂತ್ರದಿಂದಾಗಿ ನೇರವಾಗಿ ಪರಮಾತ್ಮನನ್ನು ಯಾವ ರೀತಿಯಾಗಿ ತಿಳಿಯಬೇಕು ಅಂತ ಪರಿಶುದ್ಧವಾದಂತಹ ಪರಮಾತ್ಮನ ತತ್ವಜ್ಞಾನವನ್ನು ಉಪನಿಷತ್ತು ಮುಂದೆ ಹೇಳ್ತಾ ಹೋಗುತ್ತೆ. ಹೀಗೆ ಉಪನಿಷತ್ತಿನ 20 ಮಂತ್ರಗಳಲ್ಲಿ 4 ಮಂತ್ರಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. ಉಳಿದ 3 ದಿವಸಗಳಲ್ಲಿ ಉಳಿದ 16 ಮಂತ್ರಗಳನ್ನು ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆ ಸರ್ವತಂತ್ರ, ಸ್ವತಂತ್ರ, ಸರ್ವೋತ್ತಮ, ಅವನಿಗೆ ನಮ್ಮೆಲ್ಲ ಕರ್ಮಗಳನ್ನು ಪ್ರಾಣದೇವರ ಮುಖಾಂತರ ಸಮರ್ಪಣೆ ಮಾಡುವಂಥ ಚಿಂತನೆ ಇತ್ಯಾದಿಗಳೆಲ್ಲ ಈಶಾವಾಸ್ಯೋಪನಿಷತ್ತಿನಲ್ಲಿ ಮತ್ತು ಅದಕ್ಕೆ ಸಂವಾದಿಯಾದಂತಹ ಗೀತೆಯ ಚಿಂತನೆಯನ್ನು
ಬಹಳ ಸುಂದರವಾಗಿ ಶಾಸ್ತ್ರೀಯವಾದ ಚಿಂತನೆಗಳನ್ನು ನೀಡಿದಂತಹ ಪಂಡಿತರಾದಂತಹ ಶ್ರೀಹರಿ ಆಚಾರ್ಯ ಪೂಜಾರ್ ಮಾದನೂರು ಇವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಮತ್ತೆ ನಾಳೆ 5 ಗಂಟೆಗೆ ಉಪನ್ಯಾಸ ಜ್ಞಾನಯಜ್ಞದಲ್ಲಿ ಸೇರುವ ಶ್ರೀಕೃಷ್ಣಾರ್ಪಣಮಸ್ತು.